ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ನೇಮ್ ಬಂದು ಲಕ್ಕಿ ಭಾಸ್ಕರ್ ಅಂತ. ಇದು ರೀಸೆಂಟ್ ಆಗಿ ಬಂದ ಮೂವಿ, ಜೊತೆಗೆ 2024 ಬೆಸ್ಟ್ ಮೂವಿ ಅಂತ ಹೇಳಿದ್ರು ತೊಂದರೆ ಇಲ್ಲ. ಎಲ್ರು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೂವಿನ ಸ್ಟಾರ್ಟಿಂಗ್ ನಲ್ಲಿ ನಮ್ಮ ಹೀರೋ ಅಂದ್ರೆ ಭಾಸ್ಕರ್ ನ ಇಂಟ್ರೊಡಕ್ಷನ್ ಆಗುತ್ತೆ. ಇವನು ಜಾಗಿಂಗ್ ಮಾಡ್ತಾ ಬರ್ತಿರ್ತಾನೆ, ಮತ್ತೆ ಸ್ಟೋರಿನ ಹೇಳ್ತಾನೆ. ಈ ಸಮುದ್ರ ನೋಡ್ತಿದ್ದೀರಲ್ಲ, ಇದ್ರಷ್ಟು ಕೂಲ್ ಆಗಿ ಯಾರು ಇರೋದಿಲ್ಲ. ಎಲ್ರು ಜೀವನದಲ್ಲಿ ನಡೀತಾನೆ ಇರ್ತಾರೆ, ಆದ್ರೆ ಆ ಸಮುದ್ರದ ಪ್ರಶಾಂತತೆಯನ್ನ ರೀಚ್ ಆಗೋದಿಲ್ಲ. ಇದರ ಮೇನ್ ರೀಸನ್ ಏನಂದ್ರೆ ಅದೇ ಹಣ. ಈ ಜೀವನದಲ್ಲಿ ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮತ್ತೆ ಭಾರತದ ಮನಿ ಕ್ಯಾಪಿಟಲ್ ಅಂತ ಇದ್ರೆ ಅದು ಬಾಂಬೆ ಮಾತ್ರ. ಬೈ ದ ವೇ ಇವನು ಬಾಂಬೆಯಲ್ಲೇ ಬದುಕ್ತಿರೋದು, ಮತ್ತೆ ಈ ಸ್ಟೋರಿ ಕಂಟಿನ್ಯೂ ಆಗೋದು ಕೂಡ ಅಲ್ಲಿ. ಸೊ ಆ ಸ್ಟ್ರೀಟ್ ಗಳಲ್ಲಿ ನಡ್ಕೊಂಡು ಅವನು ಹೇಳ್ತಾನೆ, ಅಲ್ಲಿ ಸುತ್ತಮುತ್ತ ಇದ್ದ ಜನಗಳು ಹರ್ಷ ಬಾಯಿನ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಹೀರೋ ಹೇಳ್ತಾನೆ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ ಅಂತ ಇದ್ರೆ ಹರ್ಷ ಬಾಯ್ ಅಂದ್ರೆ ಹರ್ಷ ಮೆಹ್ರಾ ಇವನು ತಿಮಿಂಗಿಲ ಇದ್ದಂಗೆ ಅಂತ. ಮತ್ತೆ 90% ನ್ಯೂಸ್ ಪೇಪರ್ಸ್ ತಗೊಳ್ಳೋರೆಲ್ಲ ಫಸ್ಟ್ ಪೇಜ್ ಮತ್ತೆ ಸ್ಪೋರ್ಟ್ಸ್ ಪೇಜ್ ಅನ್ನ ಎಷ್ಟು ನೋಡ್ತಾರೆ, ಆದ್ರೆ ಅಂತವರಿಗೆ ಬಿಸ್ನೆಸ್ ಪೇಜ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವನು ಇವನು ಅಂತ ಹೇಳ್ತಾನೆ. ಕನಸು ಕಾಣದ ಜನಗಳಿಗೆ ಹೇಗೆ ಕನಸು ಕಾಣಬೇಕು ಅಂತ ಹೇಳ್ತಿದ್ದ, ಆದ್ರೆ ಈ ಕತೆ ಅವನದಲ್ಲ ನನ್ನದು ಅಂತ ಹೇಳಿ ಸ್ಟೋರಿನ ಸ್ಟಾರ್ಟ್ ಮಾಡ್ತಾನೆ. ಸೊ ಇವನು ನಡ್ಕೊಂಡು ಬರ್ತಿರುವಾಗ ಸಡನ್ ಆಗಿ ಅವನ ಕಡೆ ಒಂದು ಕಾರ್ ಬರುತ್ತೆ. ಕಾರ್ ನ ನಿಲ್ಸಿ ಅದರಿಂದ ಒಬ್ಬ ಬರ್ತಾನೆ, ಮತ್ತೆ ಹೇಳ್ತಾನೆ, ನನ್ನ ಹೆಸರು ಲಕ್ಷ್ಮಣ್ ರಾವ್ ಅಂತ, ನಾನು CBI ನಿಂದ ಬಂದಿದ್ದೀನಿ, ಮತ್ತೆ ನಾನು ಚೀಫ್ ಇನ್ವೆಸ್ಟಿಗೇಟರ್ ಅಂತ ಹೇಳ್ತಾನೆ. ಮತ್ತೆ ನೀವು ಈಗಲೇ ಬ್ಯಾಂಕಿಗೆ ಬರ್ಬೇಕು ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಹೇಳ್ತಾನೆ, ಸರ್ ನಾನು ಇನ್ನು ಸ್ನಾನನೇ ಮಾಡ್ಲಿಲ್ಲ ಅಂತ. ಲಕ್ಷ್ಮಣ್ ರಾವ್ ಹೇಳ್ತಾನೆ, ಅಟ್ಲೀಸ್ಟ್ ಹಲ್ಲುಜ್ಜಿದಿರಲ್ಲ ಸಾಕು ಅಂತ. ಮತ್ತೆ ಕಾರ್ಗೆ ಹತ್ತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಬ್ಯಾಂಕ್ ನ ಹತ್ರ. ಸೊ ಬ್ಯಾಂಕಿನ ಒಳಗೆ ಎಂಟರ್ ಆಗ್ತಾರೆ, ಮತ್ತೆ ಎಂಟರ್ ಆಗಿ ಸೀಟ್ ನಲ್ಲಿ ಕೂತ್ಕೋತಾರೆ. ಲಕ್ಷ್ಮಣ್ ರಾವ್ ಹೇಳ್ತಾನೆ, ನಾನೇನು ಸುತ್ತಿ ಬಳಸಿ ಮಾತಾಡೋದಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟರ್ ಗೆ ಬರ್ತೀನಿ. ನಿನ್ನ ಹೆಸರಿನಲ್ಲಿ ಕೆಲವೊಂದು ಅಲಿಗೇಷನ್ ಗಳಿವೆ, ನೀನು ಬ್ಯಾಂಕ್ ನ ಹಣವನ್ನ ಲೂಟಿ ಮಾಡಿದೀಯಾ, ಮತ್ತೆ ಕೆಲವೊಂದು ಫ್ರಾಡ್ ಕೇಸ್ ಗಳು ಕೂಡ ನಿನ್ನ ಮೇಲಿದೆ. ಸೊ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನಾವು ಇಲ್ಲಿ CBI ಗಳು ಬಂದಿದೀವಿ ಅಂತ. ಅದೇ ಟೈಮಲ್ಲಿ ಭಾಸ್ಕರ್ ಗೆ ಕಾಲ್ ಬರುತ್ತೆ ಅವನ ಹೆಂಡತಿಯಿಂದ, ನಮ್ಮ ಮನೆಗೆ ಯಾರೋ ಇನ್ವೆಸ್ಟಿಗೇಟರ್ಸ್ ಬಂದಿದ್ದಾರೆ CBI ನಿಂದ ಅಂತ ಹೇಳ್ತಾಳೆ. ಭಾಸ್ಕರ್ ಹೇಳ್ತಾನೆ, ಗಾಬರಿ ಆಗ್ಬೇಡ, ಅವರವರ ಡ್ಯೂಟಿಯನ್ನ ಮಾಡ್ತಿದ್ದಾರೆ, ಅವ್ರಿಗೆ ಕಾಪರೇಟ್ ಮಾಡು ಅಂತ. ಸೊ ಅಷ್ಟೆಲ್ಲ ಹೇಳಿ ಅವನ ಹೆಂಡತಿಯ ಕಾಲ್ ಅನ್ನ ಕಟ್ ಮಾಡ್ತಾನೆ. ಸೊ ಆಕ್ಚುಯಲ್ ಸ್ಟೋರಿ ಈಗ ಬರುತ್ತೆ ನೋಡಿ ಅಂತ ಹೇಳ್ತಾನೆ. ಸೀನ್ ಬರುತ್ತೆ ಆಗಸ್ಟ್ 11, 1989. ಇವನು ಸ್ಕೂಟರ್ ನಿಂದ ಬ್ಯಾಂಕಿಗೆ ಬರ್ತಾನೆ. ಮಾಗದ ಬ್ಯಾಂಕ್ ಅನ್ನೋ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನು ತುಂಬಾ ಪ್ರಾಮಾಣಿಕತೆಯಿಂದ ಇರ್ತಾನೆ ಮತ್ತು ಬ್ಯಾಂಕಿನ ಇಡೀ ವ್ಯವಹಾರವನ್ನ ಇವನೇ ಚೆಕ್ ಮಾಡ್ತಾನೆ. ಸೊ ಅಲ್ಲಿಂದ ಮ್ಯಾನೇಜರ್ ನ ಹತ್ರ ಬರ್ತಾನೆ. ಮ್ಯಾನೇಜರ್ ಹೇಳ್ತಾರೆ, ಈ ಬ್ಯಾಂಕ್ ಇಷ್ಟು ಗ್ರೋತ್ ಆಗೋಕೆ ನಿನ್ನ ಎಫರ್ಟ್ಸ್ ಕೂಡ ಇದೆ ಅಂತ, ಮತ್ತೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ. ಆಗ ಭಾಸ್ಕರ್ ಮನಸ್ಸಲ್ಲಿ ತಿಳ್ಕೊಳ್ತಾನೆ, ಅಂತೂ ಈ ಮ್ಯಾನೇಜರ್ ರಿಟೈರ್ಡ್ ಆಗುವ ಸಮಯ ಬಂದಿದೆ, ಸೊ ನೆಕ್ಸ್ಟ್ ಪೋಸ್ಟ್ ಅವನಿಗೆ ಸಿಗುತ್ತೆ ಅಂತ ಕೂಡ ಕೆಲವೊಂದು ಮಾತುಕತೆ ಇತ್ತು ಅಂತ. ಮತ್ತೆ ಇವರು ವಾಲ್ಟ್ ಮ್ಯಾನೇಜರ್ ಅಂತ, ಯಾವತ್ತಿದ್ರು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ, ಮತ್ತೆ ಬಂದ್ರು ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಮತ್ತೆ ಇವರು GM ವಿನೋದ್ ಸರ್ ಮತ್ತೆ AGM ಶ್ರೀಕಾಂತ್ ಸರ್, ಈ ಬ್ಯಾಂಕ್ ನ ಮೇನ್ ಪಿಲ್ಲರ್ ಅಂದ್ರೆ ಇವರೇ. ಸೊ ಹೀಗೆಲ್ಲ ಮಾತಾಡ್ತಾ ಅವನ ಡೈಲಿ ಕೆಲಸನ ಸ್ಟಾರ್ಟ್ ಮಾಡ್ತಾನೆ. ಇವನಿಗೆ 3 ವರ್ಷದಿಂದ ಕೂಡ ಇವನ ಕೆಲಸದಲ್ಲಿರೋ ಶ್ರದ್ಧೆಯನ್ನ ನೋಡಿ ಇವನಿಗೆ ಹಲವಾರು ಟ್ರೋಫಿಗಳನ್ನ ಕೂಡ ನೀಡಿದ್ದಾರೆ. ಮತ್ತೆ ಇವನು ಹೀಗೇನೆ ದಾರಿಯಲ್ಲಿ ಬರ್ತಿರುವಾಗ ಮಾರುತಿ ಕಾರ್ ಕಾಣುತ್ತೆ. ಅದನ್ನ ತಗೊಳ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಆಗ ಅವನ ಗೆಳೆಯ ಹೇಳ್ತಾನೆ, ಮೊದಲು ನೀನ್ ತಗೊಂಡಿರೋ ಲೋನ್ ಅನ್ನ ಫುಲ್ಫಿಲ್ ಮಾಡು, ಮತ್ತೆ ನೋಡೋಣ ಅಂತ. ಸೊ ಅವನು ಇಂಟ್ರೊಡ್ಯೂಸ್ ಮಾಡ್ತಾನೆ ಅವನ ಗೆಳೆಯನ್ನ. ಅವನ ಹೆಸರು ಬಂದು ಸಾಂಬಾ ಅಂತ. ಮತ್ತೆ ಬ್ಯಾಂಕಿನಲ್ಲಿ ಹೀರೋನಿಗೆ ಇನ್ನೊಂದು ಸೈಡ್ ಬಿಸ್ನೆಸ್ ಕೂಡ ಇರುತ್ತೆ. ಕೆಲವರಿಗೆ ಚೆಕ್ ಅನ್ನ ಬರೆಯೋಕೆ ಗೊತ್ತಿಲ್ಲ, ಅಥವಾ ಕೆಲವರಿಗೆ ಹಣನ ತಗೊಳ್ಳೋಕೆ ಗೊತ್ತಿರೋದಿಲ್ಲ. ಇಂಥವ್ರಿಗೆಲ್ಲ ಚೆಕ್ ಎಲ್ಲ ಬರೆದು ಕೊಡ್ತಾನೆ. ಅದು ಕೂಡ ಸ್ವಲ್ಪ ಹಣನ ತಗೊಂಡು ಹೀಗೇನೆ ಡೈಲಿ ತರ ಡ್ಯೂಟಿ ಮಾಡ್ತಾ ಇರುವಾಗ ಒಬ್ಬ ಆಂಟನಿ ಅಂತ ಬರ್ತಾನೆ. ಇವನು ಹೇಳ್ತಾನೆ, ಸರ್ ನಂಗೆ ಲೋನ್ ಬೇಕಿತ್ತು ಅಂತ. ಆಗ ಹೀರೋ ಕೇಳ್ತಾನೆ, ಎಷ್ಟು ಬೇಕು ಅಂತ. ಆಂಟನಿ ರಿಪ್ಲೈ ಮಾಡ್ತಾನೆ, 2 lakhs ಬೇಕು ಅಂತ. ಆಗ ಭಾಸ್ಕರ್ ಕೇಳ್ತಾನೆ, ನಿಮ್ಮ ಇನ್ಕಮ್ ಎಷ್ಟು ಅಂತ. ಆಂಟನಿ ಹೇಳ್ತಾನೆ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಇರೋದಂದ್ರೆ ಪೋರ್ಟ್ ನಲ್ಲಿರೋ ಲೈಸೆನ್ಸ್. ಆಗ ಭಾಸ್ಕರ್ ಹೇಳ್ತಾನೆ, ನಿಮ್ಗೆ ಯಾವ ಗ್ಯಾರಂಟಿಯಲ್ಲಿ ನಾನು ಲೋನ್ ಕೊಡ್ಲಿ ಅಂತ. ಮತ್ತೆ ಅಲ್ಲಿಂದ ಅವನನ್ನ ಕಳಿಸ್ತಾನೆ. ಅಂಡ್ ಡ್ಯೂಟಿ ಮುಗ್ದು ಅಲ್ಲಿಂದ ಹೋಗ್ತಾನೆ ಅವನ ಸ್ಕೂಟರ್ ನಲ್ಲಿ. ಸೊ ಇದು ಅವನಿರೋ ಏರಿಯಾ. ಇಲ್ಲಿ ಎಲ್ರಿಗೂ ಇವನು ಬೇಕಾಗಿರೋನು, ಯಾಕಂದ್ರೆ ಇಷ್ಟದಿಂದ ಅಲ್ಲ ಸಾಲದಿಂದ. ಅಲ್ಲಿ ಕಾಣ್ತಿದೆ ಅಲ್ಲ ಅಂಗಡಿ, ಇವನಿಗೆ 750, ಇನ್ನೊಬ್ನಿಗೆ 550, ಆ ಯಮ್ಮನಿಗೆ 1000 ರೂಪಾಯಿ, ಮತ್ತೆ ಅಲ್ಲಿ ಕೆರ್ಸ್ತಿದಾನಲ್ಲ ಅವನಿಗೆ 1200 ರೂಪಾಯಿ. ಸೊ ಇಷ್ಟೆಲ್ಲ ಸಾಲ ಬಾಕಿ ಇದೆ, ಆದ್ರೂ ಹ್ಯಾಪಿಯಾಗಿ ತಿರುಗ್ತಾ ಇದ್ದಾನೆ. ಸೊ ಈಗ ಸಾಲದ ಬಗ್ಗೆ ಮಾತಾಡ್ತಾ ಬರ್ತಾ ಇರುವಾಗ ಪಾಟೀಲ್ ಬಾಯ್ ಅನ್ನೋ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಇವನ ಬಳಿ ಇವನು 10,000 ಸಾಲ ಕೇಳಿದ್ದ. ಕೇಳ್ತಾನೆ, ನನ್ನ ಸಾಲ ಕೊಡು ಅಂತ. ಭಾಸ್ಕರ್ ಹೇಳ್ತಾನೆ, ನೆಕ್ಸ್ಟ್ ಮಂತ್ ಪಕ್ಕ ಕಟ್ತೀನಿ ಅಂತ. ಸೊ ಅಲ್ಲಿಂದ ಡೈರೆಕ್ಟ್ ಮನೆಗೆ ತರಳ್ತಾನೆ. ಮನೆಗೆ ರೀಚ್ ಆದ್ಮೇಲೆ ಹೇಳ್ತಾನೆ, ಇವನು ಇಂಜಿನಿಯರಿಂಗ್ ಮಾಡ್ತಿರೋ ನನ್ನ ತಮ್ಮ, ಟೈಮ್ ಪಾಸ್ ಗೆ ಡಿಗ್ರಿ ಮಾಡ್ತಿರೋ ತಂಗಿ, ಮತ್ತೆ ಇವರು ನನ್ನ ತಾಯಿ ತೀರಿದ್ದಾರೆ. ನನ್ನ ತಂದೆ ಒಂದು ಕಾಲದಲ್ಲಿ ಚಾರ್ಟರ್ಡ್ ಅಕೌಂಟ್ ಆಗಿದ್ರು, ಮತ್ತೆ ಫ್ರೆಂಡ್ ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡ್ತಿದ್ರು. ಮತ್ತೆ ಬಿಸ್ನೆಸ್ ಲಾಸ್ ಆಗಿ ಇವರು ಈ ರೀತಿ ಆಗಿದ್ದಾರೆ, ಮತ್ತೆ ಈಗ ಮಾತಾಡ್ತಾನೆ ಇಲ್ಲ ಯಾರ ಹತ್ರನೂ ಕೂಡ. ಸೊ ಇಷ್ಟೆಲ್ಲ ಆಗಿ ಈ ಬಡತನದಲ್ಲಿ ಬದುಕ್ತಿರೋ ನನ್ನನ್ನ ಒಬ್ಳು ಮದುವೆ ಆದ್ಲು, ಅದೇ ನನ್ನ ವೈಫ್ ಸುಮತಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಮತ್ತೆ ಇವಳು ಹೋಮ್ ಮೇಡ್ ಉಪ್ಪಿನಕಾಯನ್ನೆಲ್ಲ ಮಾರ್ತಿರ್ತಾಳೆ. ಇದರಲ್ಲಿ ಸ್ವಲ್ಪ ಹಣ ಆಗುತ್ತೆ. ಅಂಡ್ ಫೈನಲ್ ಆಗಿ ಇದು ಭಾಸ್ಕರ್ ನ ಮಗ, ಇವನ ಹೆಸರು ಕಾರ್ತಿಕ್ ಅಂತ. ಮತ್ತೆ ಒಂದು ದಿನ ಬರ್ಡೇ ಪಾರ್ಟಿ ಇರುತ್ತೆ. ಸೊ ಮೊದಲನೇದಾಗಿ ಏನಂದ್ರೆ, ಸುಮತಿನ ಕುಟುಂಬದವರಿಗೆ ಭಾಸ್ಕರನ್ನ ನೋಡಿದ್ರೆ ಆಗೋದಿಲ್ಲ, ಯಾಕಂದ್ರೆ ಅವನು ಮೊದಲೇ ಬಡವ. ಇವಳ ಮಾತನ್ನ ಕೇಳಿ ಮದುವೆ ಮಾಡಿಸಿದ್ರು. ಅವರಿಗೆ ಇವನ ಮೇಲೆ ಸ್ವಲ್ಪ ಅಸಮಾಧಾನ ಇರುತ್ತೆ ಮುಂಚೆಯಿಂದಲೇ. ಭಾಸ್ಕರ್ ಅವನ ಹೆಂಡತಿಯ ತಮ್ಮನ ಹತ್ರ ಮಾತಾಡಕಂತ ಹೋಗ್ತಾನೆ, ಆದ್ರೆ ಅವನು ಭಾಸ್ಕರನ್ನ ಇಗ್ನೋರ್ ಮಾಡಿ ಆಚೆ ಹೋಗ್ತಾನೆ. ಮತ್ತೆ ಇನ್ನೊಂದು ಸೈಡ್ ನಲ್ಲಿ ಅಮ್ಮ ಮಗಳ ಕನ್ವರ್ಸೇಷನ್ ಆಗ್ತಿರುತ್ತೆ. ಅದೇನಂದ್ರೆ, ನಾನು ಕೆಲವೊಂದು ಹೋಮ್ ಮೇಡ್ ರೆಸಿಪಿನ ನಿಂಗೆ ಟ್ರೈ ಮಾಡೋಕೆ ಹೇಳಿದ್ದೆ, ಅದನ್ನ ಟ್ರೈ ಮಾಡಿದ್ಯಾ ಅಂತ. ಆಗ ಸುಮತಿ
ಸುಮತಿ ಹೇಳ್ತಾಳೆ, ಸದ್ಯಕ್ಕೆ ನಾವು ಬ್ಯಾಂಕ್ ಇಂದ ಲೋನ್ ತಗೊಂಡಿದೀವಿ, ಆ ಲೋನ್ ಅನ್ನ ನಾವು ಫಿಲ್ ಮಾಡಿದ್ಮೇಲೆ ಏನಂತ ನೋಡೋಣ ಅಂತ. ಆಗ ಅವಳ ತಾಯಿ ಹೇಳ್ತಾಳೆ, ಇಷ್ಟೊಂದು ಸಾಲದಲ್ಲಿ ಬದುಕೋದಕ್ಕಿಂತ ಹೊಸ ಮದುವೆ ಆಗು, ನಿಂಗೆ ಇನ್ನೂ ಏಜ್ ಆಗ್ಲಿಲ್ಲ ಅಂತ. ಸುಮತಿಗೆ ಇದನ್ನ ಕೇಳಿ ಕೋಪ ಬರುತ್ತೆ. ಮತ್ತೆ ಭಾಸ್ಕರ್ನ ಕೈಯನ್ನ ಹೇಳ್ಕೊಂಡು ಹೋಗ್ತಾಳೆ. ಅಟ್ಲೀಸ್ಟ್ ರಸ್ತೆ ಸೈಡ್ ಅಲ್ಲಿರೋ ಅಂಗಡಿಯಲ್ಲಿ ಆದ್ರೂ ಏನಾದ್ರು ತಗೊಳ್ಳೋಣ ಪಾರ್ಟಿ ಅಂತ. ಮತ್ತೆ ಭಾಸ್ಕರ್ ಪರ್ಸ್ನ ಕಿಸಿಗೆ ಕೈ ಹಾಕುವಾಗ 5 ರೂಪಾಯಿ ಇರುತ್ತೆ. ಆ 5 ರೂಪಾಯಲ್ಲೇ ಮ್ಯಾನೇಜ್ ಮಾಡಿ ಸ್ವಲ್ಪ ತಿಂಡಿನ ತಗೊಳ್ತಾರೆ. ಮತ್ತೆ ಅವನ ಹೆಂಡತಿ ಆಳೋಕೆ ಸ್ಟಾರ್ಟ್ ಮಾಡ್ತಾಳೆ, ನಮ್ಮ ಹತ್ರ ಹಣ ಇಲ್ಲ ಅಂತ ತಾನೇ ಇಷ್ಟೆಲ್ಲ ಇವ್ರು ಮಾಡ್ತಿರೋದು, ನಾವು ದುಡ್ದು ತೋರ್ಸೋಣ ಅಂತ. ಮತ್ತೆ ಸೀನ್ ಚೇಂಜ್ ಆಗುತ್ತೆ. ವಾಪಸ್ ನಮ್ಮ ಭಾಸ್ಕರ್ ಆಫೀಸ್ ಅಲ್ಲಿ ಇರ್ತಾನೆ. ಮತ್ತೆ ಪುನಃ ಲೋನ್ ಅನ್ನ ಕೇಳ್ಕೊಂಡು ಆಂಟನಿ ಬರ್ತಾನೆ. ಆಗ ಭಾಸ್ಕರ್ ಕೇಳ್ತಾನೆ, ನಾನ್ ನಿನ್ನ ಹತ್ರ ಹೇಳಿದ್ದೆಲ್ಲ ಗುರು ಬರ್ಬೇಡ ವಾಪಸ್ ಅಂತ, ಯಾಕೆ ಬಂದಿದ್ಯಾ ಅಂತ. ಆಗ ಭಾಸ್ಕರ್ನ ಗೆಳೆಯ ಸಾಂಬ ಅಲ್ಲಿ ಇರ್ತಾನೆ. ಮತ್ತೆ ಹೇಳ್ತಾನೆ, ನಾನು ಇವನನ್ನು ವಾಪಸ್ ಬರೋಕೆ ಹೇಳ್ದೆ ಅಂತ. ಭಾಸ್ಕರ್ ಕೇಳ್ತಾನೆ ಯಾಕೆ ಅಂತ. ಸಾಂಬ ಹೇಳ್ತಾನೆ, ಅವನ ಸರಕು ಒಂದು ಪೋರ್ಟ್ ನಲ್ಲಿದೆ, ಮತ್ತೆ ಅದನ್ನ ನಾವು ಬಿಡ್ಸೋಕೆ 2 ಲಕ್ಷ ಕೊಡ್ಬೇಕಾಗುತ್ತೆ. ಆ ಸರಕನ್ನ ನಾವು ಬಿಡಿಸಿದ್ರೆ ಮಾರ್ಕೆಟ್ ಗಳಿಗೆ ಅದನ್ನ 2 ಪಟ್ಟು ಪ್ರೈಸ್ ಜಾಸ್ತಿ ಮಾಡಿ ಮಾರ್ಬಿಟ್ಟು ಲಕ್ಷ ಸಂಪಾದನೆ ಮಾಡಬಹುದು ಅಂತ. ಭಾಸ್ಕರ್ ಕೇಳ್ತಾನೆ, ಗುರು ಇದು ಡ್ರಗ್ಸ್ ಬಿಸ್ನೆಸ್ ಅಲ್ಲ ತಾನೆ. ಆಗ ಆಂಟನಿ ಹೇಳ್ತಾನೆ, ಅಲ್ಲ ಸರ್, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು, ಟಿವಿ ಸೆಟ್ ಗಳು, ಈ ತರಹದ ಐಟಮ್ಸ್ ಗಳನ್ನ ಸೇಲ್ ಮಾಡ್ತಾರೆ. ಇವೆಲ್ಲ ಒಂದು ಶಿಪ್ ನಲ್ಲಿ ಇದೆ. ಮತ್ತೆ ಆ ಶಿಪ್ ನ ಮಾಲೀಕ ಕ್ಯಾಪ್ಟನ್ ಜಾರ್ಜ್ ನನ್ನ ಫ್ರೆಂಡ್. ನಾನು 30 ಸೆಟ್ ಟಿವಿಗಳನ್ನ ತಗೊಂಡಿದ್ದೆ. ಮತ್ತೆ ಇದರ ಟೋಟಲ್ ಪ್ರೈಸ್ 2,50,000 ಆಗಿದೆ. ಮತ್ತೆ 50,000 ಇದರಲ್ಲಿ ಅಡ್ವಾನ್ಸ್ ಆಗಿದೆ. ಈ ಟಿವಿ ಸೆಟ್ ಗಳನ್ನ ಮಲೇಷಿಯಾ ಹಾಗೆ ಇತರ ದೇಶದಲ್ಲಿ ಮಾರಿ ಡಬಲ್ ಮನಿ ಮಾಡಬಹುದು. ಆದ್ರೆ ಈಗ ಪ್ರಾಬ್ಲಮ್ ಏನಂದ್ರೆ ಸರಕುಗಳು ಏನೋ ಇದೆ, ಆದ್ರೆ ಆ ಸರಕುಗಳ ಪ್ರೈಸ್ ಅನ್ನ ಇನ್ನು ಕೊಡ್ಲಿಲ್ಲ. ಸೊ ನಂಗೆ ಈಗ ಅರ್ಜೆಂಟ್ 2 ಲ್ಯಾಕ್ ಬೇಕಿತ್ತು ಅಂತ. ಮತ್ತೆ 1 ಮಂತ್ ಟೈಮ್ ಕೊಟ್ಟಿದ್ದಾನೆ ನನ್ಗೆ ಹಣ ಮ್ಯಾನೇಜ್ಮೆಂಟ್ ಮಾಡೋಕೆ. ಒಂದು ವೇಳೆ ಹಣ ಮ್ಯಾನೇಜ್ ಆಗದಿದ್ರೆ ಅದನ್ನು ಆಕ್ಷನ್ ಅಲ್ಲಿ ಇಡ್ತಾನೆ ಅಂತ ಹೇಳಿದಾನೆ. ನೀವೇ ಏನಾದ್ರೂ ಮಾಡ್ಬೇಕಷ್ಟೇ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಬೇಡ್ಕೋತಾನೆ. ಭಾಸ್ಕರ್ ಹೇಳ್ತಾನೆ, ನಿನ್ನ ನೋವು ನಂಗೆ ಅರ್ಥ ಆಗ್ತಿದೆ, ಆದ್ರೆ ಬ್ಯಾಂಕ್ ಇದನ್ನ ಯಾಲೋ ಮಾಡೋದಿಲ್ಲ. ಆಗ ಸಾಂಬಾ ಭಾಸ್ಕರ್ಗೆ ಹೇಳ್ತಾನೆ, ನಿನ್ನ ಹೆಂಡತಿ ಅಣ್ಣ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾನಲ್ಲ, ಅವನ ಹತ್ರ ಸ್ವಲ್ಪ ಹಣನ ಕೇಳು ಅಂತ. ಭಾಸ್ಕರ್ ಹೇಳ್ತಾನೆ, ಅವನನ್ನ ಯಾವಾಗ್ಲೂ ಇಗ್ನೋರ್ ಮಾಡ್ತಾನೆ ಅಂತ. ಮತ್ತೆ ಈ ಸಿಚುವೇಶನ್ ಇಂದ ಭಾಸ್ಕರ್ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಆಗ ಆಂಟೋನಿ ಅವನ ಮೊಬೈಲ್ ನಂಬರ್ ಅನ್ನ ಕೊಡ್ತಾನೆ, ಯಾವಾಗ ಬೇಕಿದ್ರು ಕಾಲ್ ಮಾಡಿ ಅಂತ. ಮತ್ತೆ ಸೀನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಭಾಸ್ಕರ್ ಇರ್ತಾನೆ ಟೆಂಪಲ್ ಹತ್ರ. ಮತ್ತೆ ಅಲ್ಲಿ ಪಟೇಲ್ ಬಾಯ್ ಬರ್ತಾನೆ. ಬಂದು ಆಫ್ ಕೋರ್ಸ್ ಸಾಲ ಕೇಳ್ತಾನೆ. ಭಾಸ್ಕರ್ ಹೇಳ್ತಾನೆ, ನನ್ನದು ಇನ್ನೊಂದು 2-3 ದಿನದಲ್ಲಿ ಪ್ರಮೋಷನ್ ಆಗಿ ಬಿಡುತ್ತೆ, ಆದ್ಮೇಲೆ ಅದನ್ನ ತೀರಿಸ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ. ಆದ್ರೆ ಪಟೇಲ್ ಬಾಯ್ ಅವನ ಪರ್ಸ್ಗೆನೆ ಕೈ ಹಾಕ್ತಾನೆ, ಹಣ ಕೊಡು ಅಂತೇಳಿ. ಪರ್ಸ್ ನೋಡಿದ್ರೆ ಪರ್ಸ್ ಅಲ್ಲಿ 1 ರೂಪಾಯಿ ಕೂಡ ಇರೋದಿಲ್ಲ. ಪಟೇಲ್ನಿಗೆ ಇದರಿಂದ BP ಶುಗರ್ ಎಲ್ಲ ಏರುತ್ತೆ. ಕೊನೆಗೆ ಅವನ ಕಣ್ಣು ಅವನ ಸ್ಕೂಟರ್ ನ ಮೇಲೆನೆ ಬೀಳುತ್ತೆ. ಅವನ್ ಬೊಬ್ಬೆ ಹೊಡಿತಾನೆ, ಸ್ಕೂಟರ್ ನ ಕೀ ಕೊಡು ಅಂತ. ಸುತ್ತಲೂ ಜನ ಇರ್ತಾರೆ. ಮತ್ತೆ ಅಷ್ಟೆಲ್ಲರ ಜನರ ಎದುರೇ ಅವನ ಪಾಕೆಟ್ ಅನ್ನ ಹರಿದು ಕೀನ ಎತ್ಕೋತಾನೆ. ಮತ್ತೆ ಸ್ಕೂಟರ್ ನ ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಮತ್ತೆ ಅಲ್ಲಿಂದ ಓಡ್ಕೊಂಡು ಬ್ಯಾಂಕಿಗೆ ಬರ್ತಾನೆ. ಬ್ಯಾಂಕ್ ನಲ್ಲಿ ನೋಡಿದಾಗ ನ್ಯೂ ಅಸಿಸ್ಟೆಂಟ್ ಮ್ಯಾನೇಜರ್ ಸುಧೀರ್ ಚಾಟರ್ಜಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಭಾಸ್ಕರ್ ಫುಲ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅವನಿಗೆ ಪ್ರಮೋಷನ್ ಆಗುತ್ತೆ ಅಂತ ತಿಳ್ಕೊಂಡಿದ್ದ. ಮತ್ತೆ ಅವನ ಮ್ಯಾನೇಜರ್ ಕೂಡ ನಿನ್ನನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೂಡ ಮಾಡ್ತೀನಿ ಅಂತ ಹೇಳಿದ್ದ. ಮತ್ತೆ ಬ್ಯಾಂಕ್ ಅಲ್ಲಿರೋ ಅಕೌಂಟೆಂಟ್ ಗೀತಾ ಹೇಳ್ತಾಳೆ, ನಂಬೋಕೆ ಆಗ್ತಿಲ್ಲ, ನಿಮ್ಮನ್ನ ಯಾಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ಲಿಲ್ಲ ಅಂತ. ನಿಮ್ಮ ಹೆಸರು ಲಿಸ್ಟ್ ಅಲ್ಲಿ ಕೂಡ ಇತ್ತು, ಆದ್ರೆ ನೀವ್ ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಮತ್ತೆ ರಿಟೈರ್ಡ್ ಆಗಿರೋ ಅಸಿಸ್ಟೆಂಟ್ ಮ್ಯಾನೇಜರ್ ಹೇಳ್ತಾನೆ, ಸಾರಿ ಭಾಸ್ಕರ್, ನನ್ನಿಂದ ಆಗ್ಲಿಲ್ಲ, ಅದು ಹೈ ಪೋಸ್ಟ್ ನ ಕೆಲಸ ಆಗಿದೆ, ಸೊ ನನ್ಗೇನು ಮಾಡಕ್ ಆಗುದಿಲ್ಲ ಅಂತ. ಇಷ್ಟೆಲ್ಲ ಕೇಳ್ತ ಮೇಲೂ ಮರುದಿನ ಜಾಬ್ಗೆ ಬರ್ತಾನೆ. ಸಾಂಬಾ ಬಂದು ಅವನಿಗೆ ಒಂದು ಫೈಲ್ ಕೊಡ್ತಾನೆ. ಮತ್ತೆ ಹೇಳ್ತಾನೆ, ಇದು GM ಸರ್ ನ ರೂಮ್ ಅಲ್ಲಿ ಇತ್ತು, ಮತ್ತೆ ಇದರಲ್ಲಿ ನಿನ್ನ ಹೆಸರು ಕೂಡ ಇಲ್ಲ. ಅವರು ನಿಂಗೆ ಸ್ಕ್ಯಾಮ್ ಮಾಡಿದ್ದಾರೆ, ನಿನ್ನನ್ನು ಅಸಿಸ್ಟೆಂಟ್ ಮಾಡ್ಲಿಲ್ಲ, ಆದ್ರೆ ಆ ಸುಧೀರ್ ಅನ್ನ ಮಾಡಿದ್ದಾರೆ. ಕೆಲವರು ಹೇಳ್ತಿದ್ರು ಇವನು ಲಂಚ ಕೊಟ್ಟು ಇಲ್ಲಿ ಜಾಬ್ ತಗೊಂಡಿದ್ದಾನೆ ಅಂತ. ಇದನ್ನ ಕೇಳಿ ಭಾಸ್ಕರ್ ಹೋಗ್ತಾನೆ GM ನ ಹತ್ರ. GM ಗೆ ಆ ಫೈಲ್ ಅನ್ನ ತೋರಿಸ್ತಾರೆ. ಆಗ GM ಹೇಳ್ತಾನೆ, ಇದೆಲ್ಲಿ ಸಿಕ್ತು ನಿಂಗೆ ಅಂತ. ಆಗ ಭಾಸ್ಕರ್ ಹೇಳ್ತಾನೆ, ನಾನು 3 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಬ್ಯಾಂಕ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಿದ್ದೀನಿ, ಯಾವುದೇ ದಿನ ನಾನು ಕೆಲಸನ ಮಿಸ್ ಮಾಡ್ಲಿಲ್ಲ, ಎಲ್ಲರೂ ವರ್ಕ್ ಸರಿ ಮಾಡ್ತಿದಾರ ಅಂತ ಎಲ್ಲ ಚೆಕ್ ಮಾಡ್ತಿದ್ದೆ, ಆದ್ರೂ ಕೂಡ ನೀವು ನನ್ನನ್ನ ಪ್ರಮೋಷನ್ ಮಾಡ್ಲಿಲ್ಲ, ಅವನ್ ಯಾರೋ ಲಂಚ ಕೊಟ್ಟ ಅಂದ ತಕ್ಷಣ ನೀವು ಅವನ ತಗೊಂಡ್ರಿ ಅಂತ ಹೇಳ್ತಾನೆ. ಮತ್ತೆ GM ಕೋಪದಿಂದ ರಿಪ್ಲೈ ಮಾಡ್ತಾನೆ, ಅವನ ಸಕ್ಸಸ್ ರೇಟ್ ನಿನ್ನ ಸಕ್ಸಸ್ ರೇಟ್ ಗಿಂತ ಜಾಸ್ತಿನೇ ಇದೆ, ಮತ್ತೆ ಅವನು ನಿನ್ನ ತರ ಸೈಡ್ ಬಿಸ್ನೆಸ್ ಮಾಡೋದಿಲ್ಲ ಬ್ಯಾಂಕ್ ನಲ್ಲಿ ಅಂತ. ಜಾಸ್ತಿ ಮಾತಾಡಿದ್ರೆ ನಿನ್ನ ಕೆಲಸದಿಂದ ಒದ್ದು ಬಿಸಾಕ್ತೀನಿ ಅಂತ ಹೇಳ್ತಾನೆ. ಸರ್ ಹಾಗೆ ಮಾತಾಡಬೇಡಿ ಅಂತ ಭಾಸ್ಕರ್ ಅವನ ಕಾಲಿಗೆ ಬೀಳ್ತಾನೆ. ಎಮೋಷನಲ್ ಆಗ್ಬಿಡ್ತಾನೆ. ಅವನನ್ನ ಬಿಟ್ಬಿಡಿ ಸರ್, ಅವನ ಕೆರಿಯರ್ ಹಾಳಾಗುತ್ತೆ, ಹೀಗೆಲ್ಲ ಅಲ್ಲಿನ ಎಂಪ್ಲಾಯಿಗಳು ಹೇಳ್ತಾರೆ. ಮತ್ತೆ ಅವನನ್ನ ಬಿಟ್ಬಿಡ್ತಾರೆ. ಆದ್ರೆ ಹೊರಗೆ ಬಂದು ನೋಡಿದಾಗ ಇಡೀ ಬ್ಯಾಂಕ್ ಗೆ ಗೊತ್ತಾಗಿರುತ್ತೆ ಈ ನ್ಯೂಸ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವನು ಬ್ಯಾಂಕ್ ಗೆ ಬರ್ತಾನೆ, ಅದೇ ಸ್ಮೈಲ್ ಇಟ್ಕೊಂಡು, ಅದೇ ಪಾಸಿಟಿವ್ ಆಗಿ. ಹೀಗೆ ಅದೇ ದಿನ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅವನ ಮ್ಯಾನೇಜರ್ ಸಿಗ್ತಾರೆ ಹೊರಗಡೆ. ಭಾಸ್ಕರ್ ಹೇಳ್ತಾನೆ, ನೀನ್ ಆಗಿದ್ದಕ್ಕೆ ಸಾರಿ, ನನ್ನನ್ನ ಕ್ಷಮಿಸಿ ಅಂತ. ಆಗ ಅವನ ಮ್ಯಾನೇಜರ್ ಹೇಳ್ತಾರೆ, ಅದನ್ನ ನಾನು ನಿನ್ನೇನೆ ಮರ್ತೋದೆ ಅಂತ. ಮತ್ತೆ ಭಾಸ್ಕರ್ ಸಾಮಾನ್ ಹತ್ರ ಹೇಳ್ತಾನೆ, ಬೆಳಗಿಂದ ಏನ್ ಕೂಡ ತಿಂದಿಲ್ಲ ಗುರು, ಏನಾದ್ರು ತಿನ್ಸಕ್ಕೆ ಕೊಡ್ತೀಯಾ ಅಂತ. ಓಕೆ ಸರಿ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾನೆ ಟೀ ಅಂಗಡಿಗೆ. ಮತ್ತೆ ಅಲ್ಲಿ ಆಂಟೋನಿ ಸಿಗ್ತಾನೆ. ಸಾಂಬಾ ಹೇಳ್ತಾನೆ, ನಾವು ಆಲ್ರೆಡಿ ಬ್ಯಾಡ್ ಮೂಡ್ ಅಲ್ಲಿ ಇದೀವಿ, ನಿನ್ನೊಮ್ಮೆ ಹೋಗು ಇಲ್ಲಿಂದ ಅಂತ. ಆಗ ಭಾಸ್ಕರ್ ಹೇಳ್ತಾನೆ, ನಿಲ್ಲೊಮ್ಮೆ, ಇನ್ನ 2 ಲಕ್ಷದ ಸರಕನ್ನ ವಾಪಸ್ ತಗೊಂಡ್ಯಾ ಅಂತ ಕೇಳ್ತಾನೆ. ಆಂಟೋನಿ ಹೇಳ್ತಾನೆ, ಇಲ್ಲ, ಯಾರು ಕೂಡ ನಂಗೆ 2 ಲಕ್ಷ ಕೊಡ್ಲೇ ಇಲ್ಲ ಅಂತ. ಮತ್ತೆ
ಮತ್ತೆ ಆ ಸರಕುಗಳನ್ನ ಇನ್ನು 2 ಗಂಟೆಯಲ್ಲಿ ಆಕ್ಷನ್ ಅಲ್ಲಿ ಇಡ್ತಾರೆ. ಆಗ ಟ್ವಿಸ್ಟ್ ಏನಂದ್ರೆ ಭಾಸ್ಕರ್ 2 ಲಕ್ಷ ರೂಪಾಯಿ ತಂದಿರ್ತಾನೆ ಮತ್ತೆ ಹೇಳ್ತಾನೆ, ಈಗ ನಾನು 2 ಲಕ್ಷ ರೂಪಾಯಿ ನಿಂಗೆ ಕೊಟ್ರೆ ಆ ಸರಕುಗಳನ್ನ ವಾಪಸ್ ನೀನ್ ತರಬಹುದಾ ಅಂತ. ಆದ್ರೆ ವೇಟ್, ಈ 2 ಲಕ್ಷದ ಸರಕುನಲ್ಲಿ 20% ಪ್ರಾಫಿಟ್ ನಮ್ಗೆ ಸಿಗ್ಬೇಕು, 10% ನಂಗೆ ಮತ್ತೆ 10% ಸಾಂಬಾನಿಗೆ. ಮತ್ತೆ ಈ ಡೀಲ್ ಗೆ ಆಂಟೋನಿ ಒಪ್ಕೋತಾನೆ. ಮತ್ತೆ ಆಂಟೋನಿ ಹೇಳ್ತಾನೆ, ಇನ್ನು 2 ಗಂಟೆಯಲ್ಲಿ ನಾನು ರೂಪಾಯಿಗೆ ರೂಪಾಯಿ ಸಂಪಾದಿಸಿ ತೋರಿಸ್ತೀನಿ ಅಂತ. ಮತ್ತೆ ಅವನು ಪಕ್ಕ ಅಲ್ಲಿಂದ ಹೊರಡ್ತಾನೆ. ಆಗ ಸಾಂಬ ಕೇಳ್ತಾನೆ, ನಿಂಗೆ ಹಣ ಎಲ್ಲಿಂದ ಸಿಕ್ತು ಅಂತ. ಆಗ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಭಾಸ್ಕರ್ ಬಂದು ಬ್ಯಾಂಕ್ ನಲ್ಲಿದ್ದ ಹಣವನ್ನ ಸೂಟ್ ಕೇಸ್ ನಲ್ಲಿ ಹಾಕಿ ಅದನ್ನ ಎತ್ಕೊಂಡ್ ಬಂದಿದ್ದ ಅಂತ. ಸಾಂಬ ಹೇಳ್ತಾನೆ, ಇದು ಇಲಿಗಲ್ ತಾನೆ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ. ಮತ್ತೆ ನಾವು ಸಿಕ್ಕಿ ಬಿದ್ರೆ ಜೈಲಿಗೆ ಖಂಡಿತ ಹೋಗ್ತೀವಿ ಅಂತ ಹೇಳ್ತಾನೆ. ಭಾಸ್ಕರ್ ಹೇಳ್ತಾನೆ, ನೀ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಬೇಡ. ಆಗ ಸಾಂಬ ಹೇಳ್ತಾನೆ, ಸಡನ್ ಆಗಿ ಯಾಕೆ ಈ ಹಣದ ಆಸೆ ಶುರುವಾಯ್ತು ಅಂತ. ಭಾಸ್ಕರ್ ಹೇಳ್ತಾನೆ, ಒಂದು ಕಡೆ ಇಂಜಿನಿಯರಿಂಗ್ ಫೀಸ್ ನ ಕಂಪ್ಲೀಟ್ ಮಾಡಬೇಕು ನನ್ನ ತಮ್ಮಂಗೆ, ಇನ್ನೊಂದು ಕಡೆಯಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ತಿರೋ ನನ್ನ ತಂಗಿಗೆ ಸ್ವಲ್ಪ ಹಣದ ಅಗತ್ಯ ಇದೆ. ಮತ್ತೆ ಮೇನ್ ಆಗಿ ನನಗೆ ಪ್ರಮೋಷನ್ ಆಗುತ್ತೆ ಅಂತ ತಿಳ್ಕೊಂಡಿದ್ರು, ಆದ್ರೆ ಅದು ಕೂಡ ಆಗ್ಲಿಲ್ಲ. ಸೊ ಇಷ್ಟೆಲ್ಲ ಹೇಳಿ ಇವರು 3 ಜನ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಮತ್ತೆ ಆಂಟೋನಿ ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಗೆ ಇದರಲ್ಲಿ ಹಣ ಮಾಡೋದು ಅಂತ. ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಹಾಗೂ ಟಿವಿ ಸೆಟ್ ಗಳು ಹೊರಗಡೆ ದೇಶಗಳಿಂದ 12,000ಕ್ಕೆ ಸಿಕ್ಕಿದ್ರೆ ಅದನ್ನ ಭಾರತದಲ್ಲಿ ನಾವು 40,000 30,000ಕ್ಕೆ ಮಾರ್ತೀವಿ. ಆದ್ರೆ ಇಲ್ಲಿ ಬರೋದು ಅಷ್ಟು, ಯಾಕಂದ್ರೆ ಅದರ ಮೇಲೆ ತುಂಬಾ ಟ್ಯಾಕ್ಸ್ ಬಿದ್ದಿರುತ್ತೆ. ಆದ್ರೆ ನಾವು ಮಾಡ್ತಿರೋದು ಸ್ಪೇರ್ ಪಾರ್ಟ್ಸ್ ಗೆ ನಮ್ಮ ಕಂಟ್ರಿಲಿ 0 ಟ್ಯಾಕ್ಸ್. ನನ್ನ ಫ್ರೆಂಡ್ ಒಬ್ಬ ಜಾರ್ಜ್ ಅಂತ ಇದ್ದಾನೆ, ಅವನ ಕೈಯಲ್ಲಿ ಇದನ್ನ ಕೊಟ್ರೆ ನಮ್ಗೆ ಇದಕ್ಕೆ ಟ್ಯಾಕ್ಸ್ ಲೆಸ್ ಆಗಿ ಸ್ವಲ್ಪ ಲಂಚ ಕೊಟ್ಟು ತಗೊಳ್ಬಹುದು. ಆಗ ಭಾಸ್ಕರ್ ಹೇಳ್ತಾನೆ, ಇದು ಇಲ್ಲಿಗಲ್ ತಾನೆ ಅಂತ. ಹೌದು, ಆದ್ರೆ ಅಲ್ಲಿರೋ ಎಲ್ಲ ಕೂಡ ಇದೇ ಕೆಲಸ ಮಾಡೋದು. ಸೊ ಇಷ್ಟೆಲ್ಲ ಮಾತಾಡಿ ಭಾಸ್ಕರ್ ಅವನ ಮನೆಗೆ ತೆರಳ್ತಾನೆ. ಮನೆಗೆ ರೀಚ್ ಆದಾಗ ಇವನ ಪ್ರಮೋಷನ್ ಆಗ್ಲಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ನೈಟ್ ಇಡೀ ಇವನು ಯೋಚನೆ ಮಾಡ್ತಿರ್ತಾನೆ, ಇದು ಸಕ್ಸಸ್ ಆಗ್ಬೋದಾ ಡೀಲ್ ಅಂತ, ಅಥವಾ ಒಂದು ವೇಳೆ ಇದು ಮೋಸ ಆಗಿದ್ರೆ ಏನ್ ಕತೆ ಅಂತ. ಮತ್ತೆ ಅವನು ಟೈಮ್ಗೆ ರೀಚ್ ಆಗಿರ್ಬೋದಾ ಇಲ್ವಾ, ಹೀಗೆಲ್ಲ ಆಲೋಚನೆಗಳು ಇವನ ತಲೆಯಲ್ಲಿ ಓಡಾಡ್ತವೆ. ಸೊ ಅವನು ಮಲ್ಕೊಂಡಿರ್ತಾನೆ, ಕೆಟ್ಟ ಕನಸುಗಳೆಲ್ಲ ಬೀಳ್ತಿರ್ತವೆ. ಅವನ ಹೆಂಡತಿ ಬಂದು ಎದ್ದೇಳಿಸ್ತಾಳೆ ಮತ್ತೆ ಹೇಳ್ತಾಳೆ, ಸಾಂಬಾ ಅಣ್ಣ ಬಂದಿದ್ದಾನೆ ಅಂತ. ನೋಡಿದಾಗ ಡೀಲ್ ಸಕ್ಸಸ್ ಆಗಿರುತ್ತೆ, ಮತ್ತೆ ಅವನಿಗೆ ಹಣ ಬಂದಿರುತ್ತೆ. ಆಂಟನಿ ಹೇಳ್ತಾನೆ, ಟೋಟಲ್ ಪ್ರಾಫಿಟ್ 2,50,000 ಬಂದಿದೆ, ಇದರಲ್ಲಿ 50,000 ತಕೊಳ್ಳಿ ನಿಮ್ಮ ಹಣ ಅಂತ ಹೇಳ್ತಾನೆ. ಸಾಂಬಾ ಹೇಳ್ತಾನೆ, ಟೈಮ್ಗೆ ಕರೆಕ್ಟ್ ಆಗಿ ಎತ್ತದಿದ್ರೆ ಇದು ಸಿಕ್ತಿರ್ಲಿಲ್ಲ ಅಂತ. ಆಗ ಆಂಟನಿ ಹೇಳ್ತಾನೆ, ಟೈಮ್ಗೆ ಕರೆಕ್ಟ್ ಆಗಿ ಎತ್ತೋಕೆ ಕಾರಣನೇ ಭಾಸ್ಕರ್ ಅಂತ. ಸೊ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಭಾಸ್ಕರ್ ಅದನ್ನ ಒಂದು ದಿನ ಮುಂಚೆನೆ ಕಾಲ್ ಮಾಡಿರ್ತಾನೆ, 4:30ಗೆ ಬನ್ನಿ ಅಂತ. ಮತ್ತೆ ಭಾಸ್ಕರ್ ಸೀದಾ ಹೋಗ್ತಾನೆ ಪಟೇಲನ ಮನೆಗೆ, 10,000 ಕೊಟ್ಟು ಅವನ ಗಾಡಿನ ಎತ್ಕೋತಾನೆ. ಸೊ ಅವನ ಹೆಂಡತಿಗೆ ಶಾಕ್ ಆಗುತ್ತೆ, ಇದೇಗೆ ಅಷ್ಟು ಬೇಕಾ 10,000 ಕೊಟ್ಟು ಸಾಲ ತೀರಿಸ್ತಾ ಅಂತ. ಸೊ ಮತ್ತೆ ಈ ಜಾಬ್ ಅನ್ನೇ ಅವ್ರು ಮಾಡ್ತಾ ಇರ್ತಾರೆ. ಡೈಲಿ ಅವನು ಹಣ ತಗೊಳ್ತಿರ್ತಾನೆ ಬ್ಯಾಂಕ್ ನಿಂದ, ಮತ್ತೆ ಆ ಹಣನ 2 lakh ಅನ್ನ ಕೊಡ್ತಾನೆ. ಇದರಿಂದ ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಮತ್ತೆ ಹೊತ್ತು ನೈಟ್ ಆಗಿರುತ್ತೆ, ಇವನ ಮನೆಯಲ್ಲಿ ರೀಚ್ ಆಗಿರ್ತಾನೆ. ಇವನ ಹೆಂಡತಿ ಹೇಳ್ತಾನೆ, ನಿನ್ನ ಬಿಹೇವಿಯರ್ ಏನೋ ಸರಿ ಕಾಣ್ತಿಲ್ಲ ಇತ್ತೀಚೆಗೆ, ನಾ ತಿಳ್ಕೊಂಡೆ ಪ್ರಮೋಷನ್ ಆಗದೆ ಇರೋದಕ್ಕೆ ನೀನು ಡಿಪ್ರೆಷನ್ಗೆ ಹೋಗ್ತೀಯಾ ಅಂತ. ಆದ್ರೆ ಈ ಎಲ್ಲ ಸಾಲನ ಹೇಗೆ ತೀರಿಸ್ತೆ ಅಂತ ಕೇಳ್ತಾಳೆ. ಆಗ ಭಾಸ್ಕರ್ ಹೇಳ್ತಾನೆ, ಪ್ರಾಮಿಸ್ ಮಾಡು ಯಾರಿಗೆ ಹೇಳಲ್ಲ ಅಂತ. ನಾನು ಹಾಗೂ ನನ್ನ ಫ್ರೆಂಡ್ ಆಂಟೋನಿ ಸೇರಿ ಎಕ್ಸ್ಪೋರ್ಟ್ ಆಗಿ ಇಂಪೋರ್ಟ್ ನ ಬಿಸ್ನೆಸ್ ಮಾಡ್ತಿದೀವಿ, ಸೊ ಇದರಿಂದ ಪ್ರಾಫಿಟ್ ಆಗ್ತಿದೆ ಅಂತ. ಆಗ ಅವನ ಹೆಂಡತಿ ಕೇಳ್ತಾಳೆ, ಬಂಡವಾಳ ಎಲ್ಲಿಂದ ನಿಮ್ಗೆ ಅಂತ. ಆಗ ಭಾಸ್ಕರ್ ಹೇಳ್ತಾನೆ, ನಾನು ಬ್ಯಾಂಕ್ ನಿಂದ ಬಂಡವಾಳ ತಗೊಂಡೆ ಅಂತ. ಆದ್ರೆ ಏನು ತೊಂದ್ರೆ ಇಲ್ಲ, ಎಲ್ಲ ಪ್ರಾಫಿಟ್ ಬಂದಿದೆ ಅಂತ. ಸೊ ಇದನ್ನು ಕೇಳಿ ಅವನ ಹೆಂಡತಿಗೆ ಖುಷಿ ಆಗುತ್ತೆ. ಮತ್ತೆ 1 ವಾರ ಕಳೆಯುತ್ತೆ, ಅವನ ಮಗನ ಬರ್ತ್ಡೇ ಬರುತ್ತೆ. ಸೊ ಅವನ ಮಗನ ಬರ್ತ್ಡೇಗೆ ಇವನು ಎಷ್ಟು ಖರ್ಚು ಮಾಡ್ತಾನೆ ಅಂದ್ರೆ ಇಡೀ ಕಾಲೋನಿಯಲ್ಲಿ ಯಾರು ಕೂಡ ಅಷ್ಟು ಬರ್ಡೇ ಪಾರ್ಟಿ ಖರ್ಚು ಮಾಡಲ್ಲ. ಇದನ್ನ ನೋಡಿ ಇವನ ಹೆಂಡತಿಯ ಮನೆಯವರಿಗಂತೂ ಶಾಕೇ ಆಗುತ್ತೆ. ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಮ್ಮ ಬ್ಯಾಂಕ್ ಅಲ್ಲಿ ನಂಗೆ ಸ್ವಲ್ಪ ಎಕ್ಸ್ಟ್ರಾ ಹಣ ಕೊಟ್ಟಿದ್ರು ಅಂತ. ಮತ್ತೆ ಅಲ್ಲಿ ಪಾರ್ಟಿಯಲ್ಲಿ ಆಂಟನಿ ಮತ್ತೆ ಇವನ ಗ್ಯಾಂಗ್ ಇರುತ್ತೆ. ಆಂಟನಿ ಹೇಳ್ತಾನೆ, ನನ್ನದೊಂದು ಫೈನಲ್ ಡೀಲ್ ಇದೆ, ದುಬೈನಲ್ಲಿ 3 ಕಾರುಗಳಿವೆ, ಸೊ ಇದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಡಬಲ್ ಮನಿ ಮಾಡಬಹುದು, ಆದ್ರೆ ಇದರ ಬೆಲೆ ಬಂದು 10 ಲಕ್ಷ ಆಗುತ್ತೆ ಅಂತ. ಸೊ ಈ ಡೀಲ್ ಆದ್ಮೇಲೆ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಭಾಸ್ಕರ್ ಹೇಳ್ತಾನೆ, 10 ಲಕ್ಷ ತರಕ್ಕೆ ತುಂಬಾನೇ ಕಷ್ಟ ಇದೆ, ಸೊ ಈ ಡೀಲ್ ಅನ್ನು ಒಪ್ಕೊಳ್ಳೋದಿಲ್ಲ. ಕೊನೆಗೆ ಎಲ್ಲರೂ ಕೂಡ ಅವರವರ ಮನೆಗೆ ಹೋಗ್ತಾರೆ. ಸೊ ಮನೆಯಲ್ಲಿ ಎತ್ತಿದ್ಮೇಲೆ ಭಾಸ್ಕರ್ನ ಮಗ ಅಳ್ತಿರ್ತಾನೆ. ಯಾಕೆ ಅಂತ ಕೇಳಿದಾಗ ಅವನ ಮಗ ಹೇಳ್ತಾನೆ, ಲೈಫ್ ನಲ್ಲಿ ಫಸ್ಟ್ ಟೈಮ್ ರಿಲೇಟಿವ್ಸ್ ಗಳ ಮಕ್ಕಳು ನನ್ನ ಜೊತೆ ಆಡಿದ್ರು, ಮತ್ತೆ ನಾನು ಕೂಡ ಅವರಿಗೆ ಬರ್ಡೇ ಕೇಕ್ ಅನ್ನ ಕೊಟ್ಟೆ, ಅದು ಕೂಡ ಇಷ್ಟು ದೊಡ್ಡ ಪಾರ್ಟಿ, ಇದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅವನನ್ನು ಹಗ್ ಮಾಡ್ತಾನೆ. ಇದನ್ನ ಕೇಳಿ ಭಾಸ್ಕರ್ಗೆ ಅನ್ಸುತ್ತೆ, ಇಂಥ ಟೈಮ್ ನಲ್ಲಿ ಅನ್ಸೋದು ಫ್ಯಾಮಿಲಿಗೋಸ್ಕರ ಯಾವ ರಿಸ್ಕ್ ಬೇಕಾದ್ರೂ ತಗೊಂಡ್ರೆ ಏನು ತೊಂದರೆ ಇಲ್ಲ ಅಂತ. ಸೊ ಅದೇ ನೈಟ್ ಆಂಟನಿಗೆ ಕಾಲ್ ಮಾಡ್ತಾನೆ, ಮತ್ತೆ ಡೀಲ್ ಅನ್ನ ಓಕೆ ಅಂತ ಹೇಳ್ತಾನೆ. ಮತ್ತೆ ಸಾಟರ್ಡೆ ನೈಟ್ ಟೈಮ್ ನ ಒಳಗೆ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಮರುದಿನ ಆಫೀಸ್ ಬರ್ತಿದ್ದಂಗೆನೆ ಫುಲ್ ಪ್ಲಾನ್ ಹಾಕೊಂಡೆ ಬರ್ತಾನೆ. 10 ಲಕ್ಷನ ಅಷ್ಟು ಈಸಿಯಾಗಿ ತಗೊಳ್ಳೋಕೆ ಆಗುದಿಲ್ಲ. ಸೊ ಎಲ್ಲರ ಕಣ್ ತಪ್ಪಿಸಿ ಹೇಗಾದ್ರೂ ಸೂಟ್ ಕೇಸ್ ಅನ್ನ ರೆಡಿ ಮಾಡ್ತಾನೆ, ಮತ್ತೆ ಅದಕ್ಕೆ 10 ಲಕ್ಷನ ಹಾಕಿ ಬಿಡ್ತಾನೆ. ಸೊ ಇದನ್ನ ಹಾಕೋಕೆ ಅಂತೂ ಪೇಚಾಡ್ತಾನೆ ತುಂಬಾ ಸಲ. ಒಬ್ಬೊಬ್ರೆ ಅಡ್ಡ ಸಿಗ್ತಾರೆ, ಆದ್ರೂ ಹೇಗೋ ಎಸ್ಕೇಪ್ ಆಗ್ತಾನೆ. ಸೊ ಆ 10 ಲಕ್ಷನ ಇಟ್ಕೊಂಡು ಅವನು ಮತ್ತೆ ಅವನ ಫ್ರೆಂಡ್ ಆಂಟೋನಿನ ಜಾಗಕ್ಕೆ ಬರ್ತಾನೆ. ಮತ್ತೆ ಆ 10 ಲಕ್ಷದಿಂದ 3 ಕಾರನ್ನ ಖರೀದಿ ಮಾಡ್ತಾರೆ, ಹಾಗೂ ಅದನ್ನ ಎತ್ಕೊಂಡು ಬರ್ತಾರೆ. ಆದ್ರೆ ಡೀಲ್ ಮಾಡೋ ಜಾಗದಲ್ಲಿ ಹೇಳ್ತಾರೆ, ನಮ್ಮ ಬಾಸ್ ಸ್ವಲ್ಪ ಇಲಿಗಲ್ ಕೇಸ್ ನಲ್ಲಿ ಇದ್ದಿದ್ರಿಂದ ಅವನನ್ನ ಜೈಲಿಗೆ ಹಾಕಿದ್ದಾರೆ ಅಂತ. ಸೊ ಇದನ್ನ ಕೇಳಿ 3 ಜನರು ಕೂಡ ಪ್ಯಾನಿಕ್ ಆಗ್ತಾರೆ. ಅದರಲ್ಲೂ ಮೇನ್ ಆಗಿ ಸಾಂಬಾ ಪ್ಯಾನಿಕ್ ಆಗ್ತಾನೆ. ಅವನು ಹೇಳ್ತಾನೆ, ನಮ್ಮನ್ನ ಮುಳುಗಿಸ್ಬಿಟ್ಟಿಯಲ್ಲ ನೀನು, ಈಗ ಈ 10 ಲಕ್ಷದ ಕಾರನ್ನ ಇಟ್ಕೊಂಡು ನಾವೇನ್ ಮಾಡೋಕ್ಕಾಗುತ್ತೆ ಅಂತ. ಅವಾಗ ಭಾಸ್ಕರ್ ಹೇಳ್ತಾನೆ, ಸ್ವಲ್ಪ ಸುಮ್ನಿರು, ಕೇವಲ ಲಾಭ ಬಂದಾಗ ಮಾತ್ರ ಅಲ್ಲ, ನಷ್ಟ ಬಂದಾಗ ಕೂಡ ಹೆಲ್ಪ್ ಮಾಡ್ಬೇಕು ಅಂತ. ಸೊ ಆಗ ಆಂಟೋನ್ ಹೇಳ್ತಾನೆ, ಬೇರೆ ಡೀಲ್ ಏನಾದ್ರು ಇದ್ರೆ ಒಮ್ಮೆ ಚೆಕ್ ಮಾಡಿ ಪ್ಲೀಸ್ ಅಂತ. ಮತ್ತೆ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ಳಿ ಯಾವ್ದಾದ್ರು ಡೀಲ್ ಮಿಸ್ಸಿಂಗ್ ಇದೆಯಾ ಅಂತ. ಸೊ ಹೀಗೆ ಅವನು ಅಲ್ಲಿ ಟೆಲಿಫೋನ್ ಇರುತ್ತೆ, ಮತ್ತೆ ಅದರಲ್ಲಿ ಕಾಲ್ ಮಾಡ್ತಾನೆ ತುಂಬಾ ಜನ ಡೀಲರ್ಸ್ ಗಳಿಗೆ. ಮತ್ತೆ ಕೊನೆಗೆ ಒಂದು ಡೀಲ್ ಸಿಕ್ಕೇ ಬಿಡುತ್ತೆ. ಸೊ ಅವನು ಇವರ ಬಳಿ ಬಂದು ಹೇಳ್ತಾನೆ, ಗೋವಾದಲ್ಲಿ ಒಂದು ಡೀಲ್ ಇದೆ ಸರ್. ಸೊ ಇದನ್ನ ಕೇಳಿದ ತಕ್ಷಣ ನಮ್ಮ ಭಾಸ್ಕರ್ ಬಂದು ಕಾಲ್ ಮಾಡ್ತಾನೆ ಅವನ ಹೆಂಡತಿಗೆ,
ಇನ್ನು 3 ದಿನ ಮನೆ ಸೈಡ್ ಬರೋಕ್ಕಾಗಲ್ಲ, ಯಾಕಂದ್ರೆ ನಾನು ಗೋವಾಕ್ಕೆ ಅರ್ಜೆಂಟ್ ಹೋಗ್ತಿದ್ದೀನಿ ಅಂತ ಮತ್ತೆ ಕಾಲ್ ಅನ್ನ ಕಟ್ ಮಾಡ್ತಾನೆ. ಸೊ ಈಗ ಇವರು ಗೋವಾಕ್ಕೆ ಹೋಗೋದ್ರಿಂದ ಸ್ವಲ್ಪ ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಗೋವಾದಲ್ಲಿರೋ ನಂಬರ್ ಪ್ಲೇಟ್ ಬೇಕಾಗುತ್ತೆ, ಇಲ್ಲದಿದ್ರೆ ಯಾವ ವೆಹಿಕಲ್ ಗೆ ಕೂಡ ಪರ್ಮಿಷನ್ ಸಿಗೋದಿಲ್ಲ. ಸೊ ಇವರು ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಮತ್ತೆ ಎಲ್ಲಾ ಪ್ರಿಪರೇಷನ್ ನೊಂದಿಗೆ ಆಗನೆ ಹೊರಡ್ತಾರೆ. ಸೊ ಅದು ನೈಟ್ ಟೈಮ್ ಬೇರೆ ಆಗುತ್ತೆ, ಆದ್ರೂ ಅಲ್ಲಿ ಪೊಲೀಸ್ಗಳು ಇರ್ತಾರೆ. ಪೊಲೀಸರು ಒಂದು ಡಾಕ್ಯುಮೆಂಟ್ ಅನ್ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ ಇಲ್ಲದೆ ಪರ್ಮಿಷನ್ ಇರೋದಿಲ್ಲ, ಆದ್ರೆ ಇವರು 3 ಜನ ಕೂಡ ಫೇಕ್ ಡಾಕ್ಯುಮೆಂಟ್ ಮಾಡಿರ್ತಾರೆ. ಸೊ ಅಷ್ಟೊತ್ತಲ್ಲಿ ಭಾಸ್ಕರ್ನ ಗೆಳೆಯ ಸಾಂಬಾ ಸ್ಪೀಡ್ ಹೋಗ್ತಾನೆ. ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಹೋಗೋದು ಅಲೋಡ್ ಇಲ್ಲ, ಸೊ ನಿಲ್ಲಿಸ್ತಾರೆ. ಸೊ ಇಲ್ಲಿ ಸಾಂಬಾ ಸಿಕ್ಕಾಕೊಂಡ ಅಂತ ಹೇಳಿ ಭಾಸ್ಕರ್ಗೆ ಕಾರ್ನ ಕನ್ನಡಿಯಲ್ಲಿ ಕಾಣುತ್ತೆ. ಮತ್ತೆ ಅವನು ಅಲ್ಲಿ ಬಂದು ಹೇಳ್ತಾನೆ, ಏನ್ ಸರ್ ಏನಾಯ್ತು ಅಂತ. ಆಗ ಪೊಲೀಸರು ಹೇಳ್ತಾರೆ, ಇವನ ಹತ್ರ ಲೈಸೆನ್ಸ್ ಕೂಡ ಇಲ್ಲ, ಹೈ ಸ್ಪೀಡ್ ಅಲ್ಲಿ ಬೇರೆ ಹೋಗ್ತಿದ್ದಾನೆ ಅಂತ. ಭಾಸ್ಕರ್ ಗುಟ್ಟಲ್ಲಿ ಕೇಳ್ತಾನೆ, ನಿನ್ನ ಲೈಸೆನ್ಸ್ ಎಲ್ಲಿದೆ ಅಂತ. ಸಾಂಬಾ ರಿಪ್ಲೈ ಮಾಡ್ತಾನೆ, ಅದನ್ನ ನಾನು ಮನೆಯಲ್ಲೇ ಮರ್ತು ಬಂದೆ ಅಂತ. ಆಗ ಭಾಸ್ಕರ್ ಕನ್ವೆ ಮಾಡ್ತಾನೆ ಪೊಲೀಸ್ ಹತ್ರ, ಆ ಕಾರ್ ನಲ್ಲಿ VIP ಇದಾರೆ ಅಂತ. ಆಗ ಪೊಲೀಸ್ ಹೇಳ್ತಾನೆ, ಯಾವ VIP ಆದ್ರೆ ನಮ್ಗೇನು ಅಂತ. ಸೊ ಆಗ ಕಾರಿಂದ 3 ಜನ ಇಳಿತಾರೆ ಮತ್ತೆ ಬೊಬ್ಬೆ ಹಾಕೊಂಡು ಬರ್ತಾರೆ. ಯಾಕ್ರಿ ನಮ್ಮ ಕಾರ್ನ ಸ್ಟಾಪ್ ಮಾಡಿದ್ರಿ, ನಾನೀಗ ಶರತ್ನ ಬಳಿ ಹೇಳಿದ್ರೆ ನಿಮ್ಮ ಕೆಲಸ ಇರೋದಿಲ್ಲ ಅಂತ. ಆಗ ಪೊಲೀಸ್ ಹೇಳ್ತಾನೆ, ಈ ಶರತ್ ಯಾರು ಅಂತ. ಭಾಸ್ಕರ್ ರಿಪ್ಲೈ ಮಾಡ್ತಾನೆ, ಶರತ್ ಅಂದ್ರೆ ನಮ್ಮ CM ಅಂತ. ಆಗ ಪೊಲೀಸ್ಗೆ ಶಾಕ್ ಆಗುತ್ತೆ. ಒಳ್ಳೆ ಭಿಕ್ಷೆ ಬೇಡಿದ ರೀತಿ ಆ ಮೊಬೈಲ್ ಕೊಡು ಅಂತ ಹೇಳಿ ಆ ಪೊಲಿಟಿಷಿಯನ್ ಗಳು ಹೇಳ್ತಾರೆ. ಸೊ ಆಗ ಗೊತ್ತಾಗುತ್ತೆ ಇದರಲ್ಲಿ ಕೂಡ ಭಾಸ್ಕರ್ನ ಮಾಸ್ಟರ್ ಮೈಂಡ್ ಇದೆ ಅಂತ. ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ನಾವಂತೂ ಗೋವಾಕ್ಕೆ ಹೋಗ್ತಿದೀವಿ, ಆದ್ರೆ ನಮ್ಗೆ ಒಳ್ಳೆ ಸೆಕ್ಯೂರಿಟಿ ಆದ್ರೂ ಬೇಕಲ್ವಾ ಅಂತ. ಸೊ ಆಗ ಅವನಿಗೆ ನಿಂತಿದ್ದ ಜಾಗದಲ್ಲಿ ಒಂದು CM ನ ಪೋಸ್ಟ್ ಕಾಣುತ್ತೆ. ಮತ್ತೆ ಆ ಪೋಸ್ಟರ್ ನ ಸೈಡ್ ಅಲ್ಲಿ 4-5 ಜನ ಬೆಗರ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಹೇಳ್ತಾನೆ, ನೀವು ಪೊಲಿಟಿಷಿಯನ್ ಗಳ ವೇಷ ಹಾಕ್ಬೇಕು, ಅದರ ಬದಲಿಗೆ ನಾನು ನಿಮ್ಗೆ ಹಣ ಕೊಡ್ತೀನಿ ಅಂತ. ಸೊ ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಎಂಡ್ ಆಗುತ್ತೆ. ಆದ್ರೆ ಈಗ ಟ್ವಿಸ್ಟ್ ಏನಂದ್ರೆ ಪೊಲೀಸ್ಗೆ ಸ್ವಲ್ಪ ಆದ್ರೂ ಡೌಟ್ ಬರುತ್ತೆ. ಯಾಕಂದ್ರೆ ಅವರು ಮೊಬೈಲ್ ಕೇಳೋದು ಹೇಗಿದೆ ಅಂದ್ರೆ ಭಿಕ್ಷುಕ ಬೇಡೋ ತರ. ಅದಕ್ಕೆ ಅವನು ಭಾಸ್ಕರ್ನ ಹತ್ರ ಕೇಳ್ತಾನೆ, ಇವನೇನು ಗುರು ಭಿಕ್ಷೆ ಬೇಡೋ ತರ ಬೇಡ್ತಿದ್ದಾರೆ ಮೊಬೈಲ್ ಅನ್ನ ಅಂತ. ಸೊ ಇದಕ್ಕೆ ರಿಪ್ಲೈ ಆಗಿ ಭಾಸ್ಕರ್ ಹೇಳ್ತಾನೆ, ಅವರು ಪೊಲಿಟಿಷಿಯನ್ ತಾನೆ, ಅವರಿಗೆ ವೋಟ್ ಅನ್ನ ಬೇಡಿ ಅಭ್ಯಾಸ ಇದೆ ಅಷ್ಟೇ ಅಂತ. ಆಗ ಪೊಲೀಸ್ ಕೇಳ್ತಾನೆ, ನೀವು MP ನ MLA ನ ಅಂತ. ಸೊ ಇದಕ್ಕೆ ಅವ್ರ ಹತ್ರ ಉತ್ತರ ಇರಲ್ಲ, ಪೇಚಾಡ್ತಾರೆ. ಆಗ ಭಾಸ್ಕರ್ ಕೈಯಲ್ಲಿ ಸೈನ್ ಮಾಡ್ತಾನೆ. ಸೊ ಆಗ ಆಂಟೋನಿ ಬಂದು ಅವನ ಕಾರ್ನ ಬಾಗಿಲನ್ನ ಓಪನ್ ಮಾಡ್ತಾನೆ. ಆಗ ಅದರಿಂದ ಒಬ್ಳು ಹೆಂಗಸು ಬರ್ತಾಳೆ. ಮತ್ತೆ ಇದು ಕೂಡ ಅವರದ್ದು ಪ್ಲಾನ್ ಆಗಿರುತ್ತೆ. ಆ ಹೆಂಗಸನ್ನವರು ಪೊಲೀಸ್ ನ ಮೈಂಡ್ ಡೈವರ್ಟ್ ಮಾಡಕ್ಕಂತ ಇಟ್ಕೊಂಡಿರ್ತಾರೆ. ಸೊ ಆಗ ಪೊಲೀಸ್ ಕೇಳ್ತಾನೆ, ಇವಳು ಯಾರು ಅಂತ. ಭಾಸ್ಕರ್ ಹೇಳ್ತಾನೆ, ಇವಳು ಸಂಜಯ್ ದತ್ ನ ಹೊಸ ಫಿಲ್ಮ್ ನ ಹೀರೋಯಿನ್ ಅಂತ. ಸೊ ಇವರೆಲ್ಲ ಸೇರಿ ಆ ಪೊಲೀಸ್ಗೆ ನನ್ನ ಕೆಲಸದಿಂದ ತೆಗಿತೀನಿ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ಇದರಿಂದ ಎದುರಿ ಆ ಪೊಲೀಸ್ ಅವರನ್ನ ಅಲ್ಲಿಂದ ಹೋಗೋಕೆ ಬಿಡ್ತಾನೆ. ಮತ್ತೆ ಇವರ ಬಿಸ್ನೆಸ್ ಅನ್ನು ಮುಗಿಸ್ಕೊಂಡು ಬರ್ತಾರೆ. ಆಂಟನಿಗೆ 20 ಲಕ್ಷ ಪ್ರಾಫಿಟ್ ಸಿಕ್ಕಿರುತ್ತೆ. ಸೊ ಈ ಹಣನ ಭಾಸ್ಕರ್ಗೆ ಕೊಟ್ಬಿಡ್ತಾನೆ. ಮತ್ತೆ ಭಾಸ್ಕರ್ ಹಿಂದೆ ಮುಂದೆ ನೋಡದೆ ಅದರಲ್ಲಿ ಸರಿ ಸಮಪಾಲಾಗಿ ಅವನ ಜೊತೆ ಇದ್ದ ಭಿಕ್ಷುಕರಿಗೆ ಮತ್ತು ಆ ಹುಡುಗಿಗೆ ಹಾಗೂ ಅವರಿಬ್ರು ಫ್ರೆಂಡ್ಸ್ ಗಳು ಶೇರ್ ಮಾಡ್ಕೊಳ್ತಾರೆ. ಸೊ ಇದನ್ನ ನೋಡಿ ಎಲ್ಲರೂ ಎಮೋಷನಲ್ ಆಗ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಡ್ತಾರೆ ವಾಪಸ್ ಬಾಂಬೆಗೆ. ಸೊ ಆಂಟನಿ ಭಾಸ್ಕರ್ನಿಗೆ ಕೃತಜ್ಞತೆ ಸಲ್ಲಿಸ್ತಾನೆ ಮತ್ತೆ ಹೇಳ್ತಾನೆ, ನಾನು ಇನ್ನು ಫಾರಿನ್ ಗೆ ಹೋಗ್ತೀನಿ, ಅಲ್ಲಿ ಈಗ ನಾನು ಅರ್ನ್ ಮಾಡಿರೋ ಪ್ರಾಫಿಟ್ ನಿಂದ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಮತ್ತೆ ಇದು ನನ್ನ ಮೊಬೈಲ್ ನಂಬರ್, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಸೊ ಹೀಗೆ ವಾಪಸ್ ಎಲ್ಲರೂ ಅವರವರ ಜಾಗಕ್ಕೆ ಹೋಗ್ತಾರೆ. ಮೇನ್ ಆಗಿ ಭಾಸ್ಕರ್ ಬಂದು ಅವನ ಮನೆಗೆ ಎತ್ತಿದಾಗ ಅವನ ಬಳಿ ಇದ್ದ ಎಲ್ಲ ಹಣವನ್ನ ಅಡಗಿಸಿಡ್ತಾನೆ. ಮತ್ತೆ ಅದರಲ್ಲೂ ಮೇನ್ ಆಗಿ ಸೂಟ್ ಕೇಸ್ ನಲ್ಲಿ 10 ಲಕ್ಷ ಇಟ್ಟಿರ್ತಾನೆ ವಾಪಸ್ ಬ್ಯಾಂಕಿಗೆ ರಿಟರ್ನ್ ಮಾಡೋಕೆ. ಸೊ ಇವನು ಬ್ಯಾಂಕ್ ಹತ್ರ ಬಂದಾಗೇನೆ ಬ್ಯಾಂಕ್ ಹತ್ರ ಪೊಲೀಸ್ ಇರ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಕೇಳೋದಕ್ಕೆ ಅವನು ಗೀತಾ ಮ್ಯಾಮ್ ನ ಬಳಿ ಹೋಗ್ತಾನೆ. ಆಗ ಗೀತಾ ಮ್ಯಾಮ್ ಹೇಳ್ತಾರೆ, ಏನೋ ಬ್ಯಾಂಕ್ ನಲ್ಲಿ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ. ಸೊ ಆಗ ಮೇನ್ ಹೆದರಿಕೆ ಆಗೋದೇ ಭಾಸ್ಕರ್ಗೆ, ಯಾಕಂದ್ರೆ ಇದು ಅವನೆಂತ ತಿಳ್ಕೊಂಡಿರ್ತಾನೆ. ಮತ್ತೆ ಅವನು ಎಂಟರ್ ಆಗ್ತಾನೆ, ಎಲ್ಲರೂ ಅವನ ಮುಖನೇ ನೋಡ್ತಾರೆ. ಇವನ ಸೂಟ್ ಕೇಸ್ ನ ಬದಿಯಲ್ಲಿ ಇಡ್ತಾನೆ. ಸೊ ಅಲ್ಲಿ ನಿಂತಿದ್ದ ಒಬ್ಬ ಪೊಲೀಸ್ ಅಲ್ಲಿಗೆ ಬರ್ತಾರೆ. ಮತ್ತೆ ಇವನ ಹತ್ರ ಬಂದು ಸೈಡ್ ಗೆ ತಿಳು ಅಂತ ಹೇಳ್ತಾರೆ. ಮತ್ತೆ ರಿಯಾಲಿಟಿ ಏನು ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿತ್ತಲ್ಲ ಸುಧೀರ್, ಅವನು ಹಾಗೂ ಹಿಮಾಂಶು ಇಬ್ರು ಕೂಡ ಬ್ಯಾಂಕ್ ನ ಟ್ಯಾಕ್ಸ್ ನಿಂದ 10% ಕಮಿಷನ್ ತಗೊಳ್ತಿದ್ರಂತೆ. ಸೊ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅದೇ ಸಣ್ಣ ಗ್ಯಾಪ್ ಅಲ್ಲಿ ನಮ್ಮ ಭಾಸ್ಕರ್ ಬಂದು 10 ಲಕ್ಷನ ಅದರ ಜಾಗಕ್ಕೆ ಇಡೋಕೆ ನೋಡ್ತಾನೆ. ಆಗ ವಾಲ್ಟ್ ಮ್ಯಾನೇಜರ್ ಹೇಳ್ತಾನೆ, ಈ ಬಾಕ್ಸ್ ನಲ್ಲಿ 40 ಲಕ್ಷ ಇದೆ ಅಲ್ವಾ ಅಂತ. ಭಾಸ್ಕರ್ ಹೇಳ್ತಾನೆ, ಇಲ್ಲ ಸರ್ 50 ಲಕ್ಷ ಇದೆ ಅಂತ. ವಾಲ್ಟ್ ಮ್ಯಾನೇಜರ್ ಹೇಳ್ತಾನೆ, ನೀವು ಹೇಳಿದ್ರೆ ಅದು ಸರಿಯೇ ಇರುತ್ತೆ ಬಿಡಿ ಅಂತ. ಸೊ ಹೀಗೆ ಡೌಟ್ ಬರ್ದಾಗೆ ಅದನ್ನ ಇಟ್ಬಿಡ್ತಾನೆ. ನೆಕ್ಸ್ಟ್ ಡೇ ಸಾಂಬಾ ಮತ್ತೆ ಭಾಸ್ಕರ್ ಮೀಟ್ ಆಗ್ತಾರೆ. ಭಾಸ್ಕರ್ ಸಾಂಬಾನ್ ಹತ್ರ ಹೇಳ್ತಾನೆ, ಈ ಬಿಸ್ನೆಸ್ ಅನ್ನ ನಿಲ್ಸೋಣ. ಈ ಸಿಗ್ನಲ್ ಲೈಟ್ಸ್ ಗಳಲ್ಲಿ ಹೇಗೆ 3 ಬಣ್ಣ ಇರುತ್ತೋ ಅದರಲ್ಲಿ ನಾವೀಗ ಕೆಂಪು ಬಣ್ಣದಲ್ಲಿ ಇದೀವಿ, ಅಂದ್ರೆ ಡೇಂಜರ್. ಇಷ್ಟೆಲ್ಲ ಆದ್ರೂ ಕೂಡ ನಾವು ಬಚಾವಾದದ್ದೇ ದೊಡ್ಡ ವಿಷಯ. ಸೊ ಇಷ್ಟೆಲ್ಲ ಹೇಳಿ ಭಾಸ್ಕರ್ ಆ ದಂಧೆಯನ್ನ ಬಿಡ್ತಾನೆ. ಆದರೆ ಸಾಂಬಾ ಹೇಳ್ತಾನೆ, ಈ ದಂಧೆನ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವನು ಭಾಸ್ಕರ್ ಮಾತನ್ನು ಕೂಡ ಕೇಳಿದೆ. ಮರುದಿನಾನೇ ಕೆಲಸಕ್ಕೆ ರಿಸೈನ್ ಮಾಡ್ತಾನೆ. ಮತ್ತೆ ಅಲ್ಲಿಂದ ಹೋಗ್ತಾನೆ ದಂಧೆನ ಶುರು ಮಾಡೋಕೆ. ಏನೊಂದು ಕಡೆ ಭಾಸ್ಕರ್ ಬಂದು ಮನೆಯಲ್ಲಿ ಅವನಿಗೆ ಸಿಕ್ಕಿದ್ದ ಹಣವನ್ನ ಉಪ್ಪಿನಕಾಯಿ ನೀಡುವ 5 ಬಾಕ್ಸ್ ಅಲ್ಲಿ ಇಟ್ಟಿರ್ತಾನೆ. ಮತ್ತೆ ಅದರಲ್ಲಿ ಎಲ್ಲ ಕೂಡ ಸರಿಸಮನಾಗಿ ಹಂಚಿರ್ತಾನೆ. ಅವನ ತಮ್ಮನ ಎಜುಕೇಶನ್, ತಂಗಿ ಎಜುಕೇಶನ್, ಹೀಗೆ ಎಲ್ಲದರ ಬಗ್ಗೆ ಕರೆಕ್ಟ್ ಆಗಿ ಆಲೋಚನೆ ಮಾಡಿನೇ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನೆ. ಆದ್ರೆ ಅಲ್ಲಿಂದನೇ ಕೆಳಗೆ ಇಳಿತಾ ಇರುವಾಗ ಅವನ ತಮ್ಮ ಸಿಗ್ತಾನೆ. ಮತ್ತೆ ಅವನು ಹೇಳ್ತಾನೆ, ನಂಗೆ ಲಂಡನ್ ನ ಒಂದು ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಅಂತ. ಸೊ ಇದರ ಬಗ್ಗೆ ಮಾತಾಡೋಕೆ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ನ ಬಳಿ ಹೋಗ್ತಾನೆ. ಭಾಸ್ಕರ್ ಕೇಳ್ತಾನೆ, ಇಲ್ಲಿ ಫೀಸ್ ಎಷ್ಟು ಅಂತ. ಮತ್ತೆ ಮ್ಯಾನೇಜ್ಮೆಂಟ್ ಹೇಳುತ್ತೆ 6 ಲಕ್ಷ ಅಂತ. ಸೊ ಇವನ ತಮ್ಮನ ಆಸೆನ ಕೇಳಿ ಅವನು ಕೂಡಿ ಇಟ್ಟಿದ್ದ 6 ಲಕ್ಷ ಎಲ್ಲವನ್ನ ಇವನ ಎಜುಕೇಶನ್ ಗೆ ಖರ್ಚು ಮಾಡ್ತಾನೆ. ಮತ್ತೆ ಹೊರಡ್ತಾನೆ ಬ್ಯಾಂಕಿಗೆ. ಅಲ್ಲಿ ಎಂಟರ್ ಆದ ತಕ್ಷಣನೇ ಭಾಸ್ಕರ್ ಅನ್ನ ಕರೀತಾರೆ. ಸೊ ಅಲ್ಲಿ ಬ್ಯಾಂಕ್
ಬ್ಯಾಂಕ್ ನ ಮೇನ್ ಮ್ಯಾನೇಜರ್ ಇರ್ತಾರೆ. ಆ ಸುಧೀರ್ನ ಹುಚ್ಚುತನದಿಂದ ನಮ್ಮ ಬ್ಯಾಂಕ್ ನ ರೆಪ್ಯುಟೇಷನ್ ಅಂತೂ ಮುಂಚೆನೆ ಹಾಳಾಗಿದೆ. ಸೊ ಹಿಸ್ಟರಿಯಲ್ಲೇ ಬ್ಯಾಂಕ್ ನಲ್ಲಿ ಇಷ್ಟರವರೆಗೆ ಜೂನಿಯರ್ ಪೋಸ್ಟ್ ನಲ್ಲಿ ಇದ್ದವನು ಡೈರೆಕ್ಟ್ ಆಗಿ ಸೀನಿಯರ್ ನ ಪೋಸ್ಟ್ ಗೆ ಬರ್ಲಿಲ್ಲ. ಸೊ ನೀನೇ ಮೊದಲ ವ್ಯಕ್ತಿ ಆಗ್ತೀಯ ಅಂತ ಹೇಳ್ತಾನೆ. ಇದರ ಅರ್ಥ ಏನಂದ್ರೆ ಇವನಿಗೆ ಹೈ ಪೋಸ್ಟ್ ನಲ್ಲಿ ಪ್ರಮೋಷನ್ ಸಿಗುತ್ತೆ. ಸೊ ಇದನ್ನ ಕೇಳಿ ಭಾಸ್ಕರ್ನಿಗೆ ಖುಷಿನ ತಡೆಯೋಕ್ಕಾಗೋದಿಲ್ಲ. ಆಗ ಮ್ಯಾನೇಜರ್ ಹೇಳ್ತಾನೆ ಇನ್ನೇನಾದ್ರೂ ಬೇಕಾ ಅಂತ. ಆಗ ಭಾಸ್ಕರ್ ರಿಪ್ಲೈ ಮಾಡ್ತಾನೆ ಇನ್ನು ಒಂದೇ ಒಂದು ಬೇಕು ಅಂತ. ಸೊ ಅವನಿಗೆ ಕಾಸ್ಟ್ಲಿ ಆದ ಕಾರನ್ನ ತೆಗೆದು ಕೊಡ್ತಾರೆ. ಕಾರನ್ನ ಎತ್ಕೊಂಡು ಫ್ಲೆಕ್ಸ್ ಮಾಡ್ಕೊಂಡು ಇಡೀ ಸುತ್ತಾನೆ ಅವನ ಮನೆ ತನಕ. ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ತಿಂಗಳಿಗೆ 19,000 ಪ್ಲಸ್ ಸಂಬಳ ಇರುತ್ತೆ. ಮತ್ತೆ ಇದು 90s ನ ಸ್ಟೋರಿ ಆಗಿರೋದ್ರಿಂದ 19,000 ಬೆಲೆನ ಜಸ್ಟ್ ಗಮನಿಸಿ. ಇನ್ನು ಆ ಗಾಡಿನ ಫ್ಲೆಕ್ಸ್ ಮಾಡ್ಕೊಂಡು ಮನೆಗೆ ಎತ್ತಿದಾಗ ಅವನ ಹೆಂಡತಿನೂ ಕೂಡ ನೋಡಿ ಶಾಕ್ ಆಗ್ತಾಳೆ. ಮತ್ತೆ ಅಷ್ಟೇ ಖುಷಿ ಆಗುತ್ತೆ. ಅವಳು ಕೇಳ್ತಾಳೆ ಸಡನ್ ಆಗಿ ಕಾರ್ ಎಲ್ಲ ಹೇಗ್ ಸಿಕ್ತು ಅಂತ. ಭಾಸ್ಕರ್ ಹೇಳ್ತಾನೆ ನಂಗೆ ಫೈನಲಿ ಪ್ರಮೋಷನ್ ಮಾಡೇ ಬಿಟ್ರು ಅಂತ. ಸೊ ಆ ಒಂದು ದಿನದಲ್ಲಿ ಎಲ್ಲರ ಮುಖದಲ್ಲಿ ನಗು ಕಾಣುತ್ತೆ. ಮತ್ತೆ ಸ್ಟೋರಿ ವಾಪಸ್ ಸ್ಟಾರ್ಟಿಂಗ್ ನಲ್ಲಿ ಬರುತ್ತೆ. ಅಲ್ಲಿ ಸಿಬಿಐ ನ ಇನ್ವೆಸ್ಟಿಗೇಟರ್ ಇರ್ತಾನಲ್ಲ, ಅವನು ಭಾಸ್ಕರ್ ನ ಅಕೌಂಟ್ ನಲ್ಲಿ ಇದ್ದ ಮನಿಯನ್ನ ಚೆಕ್ ಮಾಡ್ತಾನೆ. ನೋಡುವಾಗ ಮೇನ್ ಆಗಿ ಶಾಕ್ ಆಗುದೇನಂದ್ರೆ ಈ ಸಾಧಾರಣ ಎಂಪ್ಲಾಯ್ ನ ಅಕೌಂಟ್ ನಲ್ಲಿ 100 ಕೋಟಿ ವಿತ್ಡ್ರಾ ಆಗಿರುತ್ತೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಅವನಿಗೆ ಡೈಜೆಸ್ಟ್ ಮಾಡೋಕೆನೆ ಆಗ್ಲಿಲ್ಲ. ಸೊ ಇಲ್ಲದಿದ್ರು ಭಾಸ್ಕರ್ಗೆ ಇದ್ದಿದ್ದು ಕೇವಲ 19,000 ಸಂಬಳ, ಆದ್ರೆ ಅವನ ಬ್ಯಾಂಕ್ ನ ವಿತ್ಡ್ರಾ ಹೇಗೆ 100 crores ಇದೆ ಅಂತ. ಸೊ ಆಗ ಭಾಸ್ಕರ್ ಸ್ಟೋರಿನ ಕಂಟಿನ್ಯೂ ಮಾಡ್ತಾನೆ. ಇವನು ಬ್ಯಾಂಕ್ ನಲ್ಲಿ ಇರ್ತಾನೆ. ಮತ್ತೆ ಇವನ ಬ್ಯಾಂಕಿಗೆ ಸೂರಜ್ ಅನ್ನೋ ಹೆಸರಿನವನು ಬರ್ತಾನೆ. ಮತ್ತೆ ಹೇಳ್ತಾನೆ ನಮ್ದು ಕಟಾರಿ ಬ್ಯಾಂಕ್ ಅಂತ ಇದೆ, ಅದಕ್ಕೆ ನಿಮ್ಮ ಬ್ಯಾಂಕ್ ಇಂದ ಲೋನ್ ಬೇಕು ಅಂತ. ನಾರ್ಮಲ್ ಆಗಿ ಲೋನ್ ನ ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ ಗೆ ಕೊಡುವಾಗ ಸುಮಾರು ಸಮಯಗಳೇ ಬೇಕಾಗುತ್ತೆ. ಆದ್ರೆ ಅಲ್ಲಿ ಒಂದು ಈಸಿಯಾದ ವೇ ಇದೆ. ಅದೇನಂದ್ರೆ ಬ್ಯಾಂಕ್ ರಿಸಿಪ್ಟ್. ಈ ಬ್ಯಾಂಕ್ ರಿಸಿಪ್ಟ್ ಅಲ್ಲಿ ಒಬ್ಬನೇ ಈ ಬ್ಯಾಂಕ್ ನ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ತಾನೆ. ಮತ್ತೆ ಸ್ಪೀಡ್ ಆಗಿ ಲೋನ್ ಅನ್ನ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಅದರ ಜೊತೆಗೆ ಇದರಲ್ಲಿ ಕಮಿಷನ್ ಕೂಡ 0.001% ನಷ್ಟು ಇರುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಕೇವಲ ಒಂದು ಸೈನ್ ಮಾತ್ರ. ಸೊ ಸೂರಜ್ಗೆ ಭಾಸ್ಕರ್ ಸೈನ್ ಮಾಡ್ತಾನೆ. ಮತ್ತೆ ಆದಷ್ಟು ಪಕ್ಕ ನಿಮ್ಮ ಪ್ರಾಫಿಟ್ ನಾವು ಕೊಡ್ತೀವಿ ಅಂತ ಹೇಳ್ತಾನೆ. ಸೊ ಭಾಸ್ಕರ್ ಕೊಡ್ತಾನೆ 2 weeks ಟೈಮ್ ಅನ್ನ. ಸೊ ಅಲ್ಲಿಂದ ಹೊರಡ್ತಾನೆ. ಆದ್ಮೇಲೆ ಅವನು 4 weeks ಆದ್ಮೇಲೆ ವಾಪಸ್ ಬರ್ತಾನೆ. ಭಾಸ್ಕರ್ ಕೇಳ್ತಾನೆ ನಾನು ನಿಂಗೆ ಕೊಟ್ಟಿದ್ದು ಕೇವಲ 2 weeks, ಮತ್ತೆ ನೀನು ಯಾಕೆ ಇಷ್ಟು ಲೇಟ್ ಆದೆ ಅಂತ. ಆಗ ಸೂರಜ್ ಹೇಳ್ತಾನೆ ನಮ್ಮ ಬ್ಯಾಂಕ್ ಇಂದ ಫಂಡ್ ಬರುವಾಗ ತುಂಬಾ ಲೇಟ್ ಆಯ್ತು ಅಂತ. ಮತ್ತೆ ಭಾಸ್ಕರ್ ಚೆಕ್ ಮಾಡ್ತಾನೆ ಅವನ ಬ್ಯಾಂಕ್ ಅಲ್ಲಿ ಆಗಿರೋ ಕಲೆಕ್ಷನ್ ಅನ್ನ. ಮತ್ತೆ ಗೀತಾ ಮ್ಯಾಮ್ ಹತ್ರ ಹೇಳ್ತಾನೆ ಇದರದ್ದು 2 ಕಾಪಿ ಕೊಡಿ ಅಂತ. ಸೊ ಅದರ ಕಾಪಿ ತಗೊಳ್ತಾನೆ. ಸೊ ಆ ಕಾಪಿನ ನೋಡಿ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಇವರದ್ದು ಪ್ರಾಫಿಟ್ ಎಷ್ಟಿರುತ್ತೆ ಅಂದ್ರೆ 10 ರಿಂದ 15 ಕೋಟಿ. ಸೊ ಅದರಲ್ಲಿ ಇನ್ನೊಂದು ಕಾಣುತ್ತೆ. ಅದೇನಂದ್ರೆ ಇವನೇನು ಲೋನ್ ಕೊಟ್ಟಿದ್ದಾನೆ ಅದು ಮ್ಯಾಗ್ದ ಬ್ಯಾಂಕ್ ನಿಂದ ಕಟಾರಿ ಬ್ಯಾಂಕಿಗೆ ಹೋಗ್ಲಿಲ್ಲ, ಬದಲಾಗಿ ಅದು ಹೋಗಿದೆ ಹೈಗ್ರೋ ಬ್ಯಾಂಕಿಗೆ. ಸೊ ಇದನ್ನ ನೋಡಿ ಇವನಿಗೆ ಫುಲ್ ಟೆನ್ಷನ್ ಆಗುತ್ತೆ. ಸೊ ಅವನು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಬ್ಯಾಂಕಿಗೆ ರಜೆ ಮಾಡಿ ಹೋಗ್ತಾನೆ. ಮತ್ತೆ ಆ ಜಾಗಕ್ಕೆ ತಲುಪ್ತಾನೆ. ಅಲ್ಲೇ ಪ್ಲೇಸ್ ನ ಮ್ಯಾನೇಜರ್ ಹತ್ರ ಕೇಳ್ತಾನೆ ಇದೇನಾಗ್ತಿದೆ ಅಂತ. ಸೊ ಆಗ ಅಲ್ಲಿನ ಮ್ಯಾನೇಜರ್ ಹೇಳ್ತಾನೆ ನಾವು ಈ ಬ್ಯಾಂಕ್ ನ ಬಗ್ಗೆ ಏನು ಹೇಳೋಕ್ ಆಗುದಿಲ್ಲ, ಇದು ಪ್ರೈವೇಟ್ ಆಗಿರುತ್ತೆ. ಆಗ ಭಾಸ್ಕರ್ ಕೇಳ್ತಾನೆ ಆದ್ರೆ ಲೋನ್ ಕೊಟ್ಟಿರೋದು ನಾನೇ ತಾನೆ ಅಂತ. ಆಗ ಮ್ಯಾನೇಜರ್ ಹೇಳ್ತಾನೆ ನಾವು ನಿನ್ನ ಸಾಲನ ಕೊಟ್ಟಿದೀವಲ್ಲ, ವಿತ್ ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಹೇಳುವಾಗ ಭಾಸ್ಕರ್ಗೆ ಅಂದಾಜಾಗುತ್ತೆ ಇವ್ರು ಈ ಬ್ಯಾಂಕ್ ಅನ್ನೇ ಕೊಂಡ್ಕೊಂಡಿದ್ದಾರೆ ಅಂತ. ಸೊ ಆಗ ಅವನು ಒಬ್ಬನ ಹತ್ರ ಕೇಳ್ತಾನೆ ಇಷ್ಟೆಲ್ಲ ಹಣ ನಿಮ್ಗೆ ಎಲ್ಲಿಂದ ಅರ್ನ್ ಆಗುತ್ತೆ ಅಂತ. ಸೊ ಅವನು ಆನ್ಸರ್ ಮಾಡ್ತಾನೆ ಶೇರ್ ರಿಗ್ಗಿಂಗ್ ಅಂತ. ಭಾಸ್ಕರ್ ಕೇಳ್ತಾನೆ ಶೇರ್ ರಿಗ್ಗಿಂಗ್ ಅಂದ್ರೆ ಏನು ಅಂತ. ಈ ಶೇರ್ ರಿಗ್ಗಿಂಗ್ ಅಂದ್ರೆ ಶೇರ್ ಅನ್ನ ಮಾರಾಟ ಮಾಡೋದು. ಇದೆಲ್ಲ ನಡೀತಾ ಇರೋದು ಹರ್ಷ್ ಮೆಹ್ರಾನ್ ಅವರ ಕಂಪನಿಯಲ್ಲಿ. ಮೊದಲನೇದಾಗಿ ಇವರು ಎಲ್ಲರಿಗೂ ಕಡಿಮೆ ಕಾಸ್ಟ್ ಅಲ್ಲಿ ಸೆಲ್ ಮಾಡ್ತಾರೆ ಶೇರ್ ಅನ್ನ. ನಂತರ ಸಡನ್ ಆಗಿ ಶೇರ್ ನ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರೆ. ಮತ್ತೆ ಕೊನೆಗೆ ಅವನು ಅಂದ್ಕೊಂಡ ರೇಟ್ ಅಲ್ಲಿ ಶೇರ್ ಬಂದಾಗ ಅದನ್ನ ಎಲ್ಲ ಒಮ್ಮೆನೆ ಸೆಲ್ ಮಾಡ್ತಾನೆ. ಇದು ದೊಡ್ಡ ಇಲ್ಲಿಗಲ್ ಕೇಸ್ ಆಗಿದೆ. ಆದ್ರೆ ಇವನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಮತ್ತೆ ಇವನು ಇದರಿಂದ ಕೋಟಿ ಕೋಟಿ ಸಂಪಾದನೆ ಮಾಡ್ತಾನೆ. ಕೆಲವರು ಹೇಳ್ತಾರೆ ಇದು ಪೊಲಿಟಿಷಿಯನ್ ಕೈಯಲ್ಲಿರೋ ಬ್ಲಾಕ್ ಮನಿ ಅಂತ. ಮತ್ತೆ ಇಷ್ಟೆಲ್ಲ ಕೇಳ್ತಿದಾರಲ್ಲ ನೀವೇನಾಗ್ಬೇಕು ಅವನಿಗೆ ಅಂತ. ಭಾಸ್ಕರ್ ಹೇಳ್ತಾನೆ ನಾನು ಹರ್ಷ ಮೇಯರ್ಗೆ ಸಾಲ ಕೊಟ್ಟಿದ್ದೆ ಅಂತ. ಭಾಸ್ಕರ್ ರಿಟರ್ನ್ ಮನೆಗೆ ಬರ್ತಾನೆ. ಬಂದು ಕಾಲ್ ಮಾಡ್ತಾನೆ ಲತಾ ಮ್ಯಾಮ್ಗೆ. ಮತ್ತೆ ಹೇಳ್ತಾನೆ ಚೇರ್ಮನ್ ನ ನಂಬರ್ ಕೊಡಿ ಅಂತ. ಸೊ ಅಷ್ಟೊತ್ತರಲ್ಲಿ ಮನೆಗೆ ಬರ್ತಾನೆ ಅವನ ಮಗ ಕಾರ್ತಿಕ್ ವಿದ್ ಅವನ ಹೆಂಡತಿ. ಅವಳು ಹೇಳ್ತಾಳೆ ನಿಮ್ಮ ಮಗ ಇವತ್ತು ಆಕೃತಿ ಅನ್ನೋ ಹುಡುಗಿಯ ಚಾಕ್ಲೇಟ್ ಅನ್ನ ಕದ್ದಿದ್ದಾನೆ ಅಂತ. ಸೊ ಭಾಸ್ಕರ್ ಹೇಳ್ತಾನೆ ಯಾಕೆ ಅಂತ. ಆಗ ಅವನ ಮಗ ಹೇಳ್ತಾನೆ ಒಂದು ವೇಳೆ ಆ ಚಾಕ್ಲೇಟ್ ನ ನಾನು ಟೀಚರ್ಗೆ ಕೊಟ್ಟಿದ್ರೆ ಅವರು ಅದನ್ನು ವಾಪಸ್ ಆಕೃತಿಗೆ ಕೊಡ್ತಿದ್ರು. ಆದ್ರೆ ನಾನು ಅನುಜ್ ಅನ್ನೋ ಅವನ ಜೊತೆ ಸೇರಿ ಚಾಕ್ಲೇಟ್ ನ ಕದ್ದಿದ್ರಿಂದ ಅರ್ಧ ಚಾಕ್ಲೇಟ್ ಆದ್ರೂ ಸಿಕ್ಕಿತಲ್ವಾ ಅಂತ. ಸೊ ಇದನ್ನ ಕೇಳಿ ಭಾಸ್ಕರ್ ನ ಮೈಂಡ್ ಅಲ್ಲಿ ಒಂದು ಐಡಿಯಾ ಉಳಿಯುತ್ತೆ. ಸೊ ಆಗ ಗೀತಾ ಮ್ಯಾಮ್ ನ ಕಾಲ್ ಬರುತ್ತೆ. ಮತ್ತೆ ಹೇಳ್ತಾರೆ ಚೇರ್ಮನ್ ನ ನಂಬರ್ ಬರ್ಕೊಳ್ಳಿ ಅಂತ. ಆಗ ಭಾಸ್ಕರ್ ಹೇಳ್ತಾನೆ ನಂಗೆ ಚೇರ್ಮನ್ ನ ನಂಬರ್ ಬೇಡ, ಅಲ್ಲಿ ಸೂರಜ್ ಇದ್ದಾನೆ ಅಂದ್ರೆ ಹೇಳಿ ಅಂತ. ಸೊ ಸೂರಜ್ಗೆ ಕಾಲ್ ಕೊಡ್ತಾರೆ. ಸೂರಜ್ ಹೇಳ್ತಾನೆ ನಂಗೆ ನಿನ್ನ ಪ್ರೈವೇಟ್ ಆಗಿ ಮೀಟ್ ಆಗ್ಬೇಕು ಅಂತ. ಸೂರಜ್ ಒಂದು ಲೊಕೇಶನ್ ಸೆಂಡ್ ಮಾಡ್ತಾನೆ. ಮತ್ತೆ ಭಾಸ್ಕರ್ ಅಲ್ಲಿಗೆ ಹೊರಡ್ತಾನೆ. ಅಲ್ಲಿ ಭಾಸ್ಕರ್ ಬಂದು ಹೇಳ್ತಾನೆ ನಿನ್ಗೆ ಸಿಗೋ ಶೇರ್ ನ ಪ್ರೈಸ್ ನಲ್ಲಿ 1% ಶೇರ್ ನಷ್ಟು ನನಗೆ ಹಣ ಕೊಡಬೇಕು. ಎರಡನೇದು ಶೇರ್ ನ ಪ್ರೈಸ್ ಹೆಚ್ಚು ಅಥವಾ ಕಡಿಮೆ ಆದಾಗ ನಂಗೆ ಇನ್ಫಾರ್ಮೇಶನ್ ನ ಕೊಡ್ತಾನೆ ಇರಬೇಕು ಅಂತ. ಮತ್ತೆ ಇದರ ಬಗ್ಗೆ ನಂಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ನಾನು ಲೋನ್ ಕೂಡ ಕೊಡೋದಿಲ್ಲ ಅಂತ. ಸೂರಜ್ ಈ ಡೀಲ್ ಗೆ ಒಪ್ಕೋತಾನೆ. ಮತ್ತೆ ಭಾಸ್ಕರ್ ಒಂದು ಕೊನೆಗೆ ಹೇಳ್ತಾನೆ ಈ ಇಲ್ಲಿಗಲ್ ಕೇಸ್ ಏನಾದ್ರೂ ಸಿಕ್ಬಿದ್ರೆ ನಂದು ಹೋಗೋದು ಉದ್ಯೋಗ, ಆದ್ರೆ ನಿಮ್ದು ಹೋಗೋದು ಸಾಮ್ರಾಜ್ಯ. ಸೊ ಸ್ವಲ್ಪ ದಿನದಲ್ಲೇ ಇವನಿಗೆ 25 ಲಕ್ಷ ಪ್ರಾಫಿಟ್ ಸಿಗುತ್ತೆ. ಮಾತ್ರ ಅದು ಬ್ಲಾಕ್ ಮನಿ ಆಗಿರುತ್ತೆ. ಮತ್ತೆ ಆಂಟೋನಿನ ಒಬ್ಬ ಡೀಲರ್ ಇದ್ನಲ್ಲ ಅವನ ಬಳಿ ಭಾಸ್ಕರ್ ಬಂದು ಹೇಳ್ತಾನೆ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಲಕ್ಕಿ ಡ್ರಾಗೆ ಹೋಗ್ತಾನೆ. ಲಕ್ಕಿ ಡ್ರಾ ಅಲ್ಲಿ 25 ಲಕ್ಷಕ್ಕೆ ಬ್ಲಾಕ್ ಮನಿನ ಕೊಟ್ಟು ಅವನನ್ನೇ ವಿನ್ನರ್ ಮಾಡಿಸೋ ಪ್ಲಾನ್ ಮಾಡ್ತಾನೆ. ಮತ್ತೆ ಅವರು ಅದರಿಂದ 3% ಕಮಿಷನ್ ತಗೊಳ್ತಾರೆ. ಸೊ ಇವನ ಪ್ಲಾನ್ ಅಂತೆ ಲಕ್ಕಿ ಡ್ರಾ ಮಾಡಕ್ಕೆ ಹೋಗ್ತಾನೆ 25 ಲಕ್ಷನ. ಮತ್ತೆ ಅಲ್ಲಿಂದ ಬರ್ತಾನೆ ವಾಪಸ್ ಹೋಮ್ಗೆ ರಿಟರ್ನ್. ಕೈಯಲ್ಲಿ ಹಿಡಿತಾನೆ ನ್ಯೂಸ್ ಪೇಪರ್ ಅನ್ನ, ಜೊತೆಗೆ ಆ ಲಾಟರಿ ಇರೋ ಪೇಜ್ ನ ಮತ್ತೆ ಅವನ ಬಳಿ ಇದ್ದ ಲಕ್ಕಿ ಡ್ರಾ ನ
ನಂಬರ್ ಅನ್ನ ಕಂಪೇರ್ ಮಾಡ್ತಾನೆ. ಮತ್ತೆ 2 ನಂಬರ್ ಕೂಡ ಸೇಮ್ ಇರುತ್ತೆ. ಭಾಸ್ಕರ್ ಆಗಲೇ ಬೊಬ್ಬೆ ಹೊಡೋಕೆ ಶುರು ಮಾಡ್ತಾನೆ. ಇವನ ಬೊಬ್ಬೆಗೆ ಎಲ್ರು ಒಮ್ಮೆ ಗಾಬರಿ ಆಗ್ತಾರೆ. ಮತ್ತೆ ಜೋರಾಗಿ ಬೊಬ್ಬೆ ಹೊಡಿತಾನೆ. 25 ಲಕ್ಷ ಲಾಟ್ರಿ ಸಿಕ್ತು ಅಂತ ಇಡೀ ಮನೆನೇ ಶಾಕ್ ಆಗ್ಬಿಡುತ್ತೆ. ಇವರೆಲ್ಲರ ರಿಯಾಕ್ಷನ್ ಗುರು ಸೈಕ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಡೇ ಅವನು ಬ್ಯಾಂಕ್ಗೆ ಹೋದಾಗ ಕೂಡ ಎಲ್ಲರೂ ಅವನಿಗೆ ಕಂಗ್ರಾಚುಲೇಷನ್ ಅನ್ನ ಹೇಳ್ತಾರೆ. ಅದೇ ದಿನ ಸೂರಜ್ ಕೂಡ ಕಾಲ್ ಮಾಡ್ತಾನೆ, ಈಗ ನಮಗೆ ಶೇರ್ ಬಂದಿದೆ. ಮತ್ತೆ ಭಾಸ್ಕರ್ ಇರ್ತಾನೆ ಟ್ರೇಡಿಂಗ್ ಅಕೌಂಟ್ ಮಾಡೋ ಪ್ಲಾನ್ ನಲ್ಲಿ. ಸುತ್ತ ಎಲ್ಲ ಟ್ರಾಫಿಕ್ ಇರುತ್ತೆ. ಮತ್ತೆ ಅರ್ಜೆಂಟ್ ಆಗಿ ಶೇರ್ ಅನ್ನು ಈಗನೇ ಸೇಲ್ ಮಾಡಬೇಕಾಗಿರುತ್ತೆ. ಆದ್ರೆ ಅವನ ಪಾರ್ಟ್ನರ್ ಕಾಲ್ ತೆಗೆಯೋದಿಲ್ಲ. ಸೊ ಭಾಸ್ಕರ್ ಅಲ್ಲಿಗೆ ಓಡ್ಕೊಂಡೋಗಿ ಶೇರ್ ಅನ್ನ ಸೇಲ್ ಮಾಡಿ ಬಿಡ್ತಾನೆ. ಮತ್ತೆ ಅವನು ಶೇರ್ ನ ಪ್ರಾಫಿಟ್ ಅನ್ನು ವಿತ್ಡ್ರಾ ಮಾಡ್ತಾನೆ. ಗೀತಾ ಮ್ಯಾಮ್ ಹೇಳ್ತಾರೆ ಎಲ್ಲಿಂದ ಇಷ್ಟು ಹಣ ಬಂತು ಅಂತ. ಆಗ ಭಾಸ್ಕರ್ ಹೇಳ್ತಾನೆ ನಾ ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೆ ಅಂತ. ಸೊ ಈಗ ಸೀನ್ ಪುನಃ ಸ್ಟಾರ್ಟಿಂಗ್ ಗೆ ಬರುತ್ತೆ ಸಿಬಿಐ ಇನ್ವೆಸ್ಟಿಗೇಟರ್ ನ ಜಾಗಕ್ಕೆ. ಇನ್ವೆಸ್ಟಿಗೇಟರ್ ಹೇಳ್ತಾನೆ ನೀನು ಕೇವಲ 2 ವಾರದಲ್ಲಿ 75 ಲಕ್ಷ ಪ್ರಾಫಿಟ್ ಮಾಡಿದ್ಯಾ. ಮತ್ತೆ ಅದರ 2-3 ದಿನ ಬಿಟ್ಟು ನೋಡಿದ್ರೆ ಅದರಲ್ಲಿ 65 ಲಕ್ಷ ಖರ್ಚು ಮಾಡಿದ್ಯಾ, ಏನಿದು ವಿಷಯ ಅಂತ ಕೇಳ್ತಾನೆ. ಆಗ ಭಾಸ್ಕರ್ ಪುನಃ ಎಕ್ಸ್ಪ್ಲೇನ್ ಮಾಡ್ತಾನೆ ಸ್ಟೋರಿನ. ಸೊ ಇಲ್ಲಿ ಭಾಸ್ಕರ್ ನ ತಂಗಿ ಬಂದು ಒಬ್ನನ್ನ ಲವ್ ಮಾಡ್ತಿರ್ತಾನೆ. ಹಾಗೆ ಅವಳು ಹೇಳ್ತಾಳೆ ಮದುವೆ ಆಗೋದಂದ್ರೆ ಅವನನ್ನ ಮಾತ್ರ ಅಂತ. ಸೊ ಭಾಸ್ಕರ್ ಸೀದಾ ಹೊರಡ್ತಾನೆ ಮದುವೆ ವಿಷಯನ ಮಾತಾಡೋಕೆ. ಸೊ ಮದುವೆ ಬಗ್ಗೆ ತುಂಬಾ ಕನ್ವರ್ಸೇಷನ್ ಗಳು ಆಗುತ್ತವೆ. ಜೊತೆಗೆ ಹೇಳ್ತಾರೆ ಮದುವೆ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಆಗ್ಬೇಕು ಅಂತ. ಸೊ ಅಲ್ಲಿಂದ ಹೊರಡ್ತಾರೆ ಶಾಪಿಗೆ. ಭಾಸ್ಕರ್ ಅವನ ಹೆಂಡತಿಗೆ ಹೇಳ್ತಾನೆ ಒಡವೆಗಳಿಗೆ 2 ಲಕ್ಷ ಮತ್ತೆ ಶರ್ಟ್ಸ್ ಗಳಿಗೆ 2 ಲಕ್ಷ ಖರ್ಚು ಮಾಡೋಣ ಸಾಕಲ್ವಾ ಅಂತ. ಅವನ ಹೆಂಡತಿ ಹೇಳ್ತಾಳೆ ನೀವ್ ಯಾವಾಗ ಇಷ್ಟೊಂದು ಶ್ರೀಮಂತರಾಗ್ಬಿಟ್ರಿ ಅಂತ. ಸೊ ನಿಜವಾಗಿ ಇಲ್ಲಿ ಭಾಸ್ಕರ್ನ ಹತ್ರ ಎಷ್ಟು ಹಣ ಇದೆ ಅಂತ ಅವ್ರು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಸೊ ಮೊದಲನೇದಾಗಿ ಇವರು ಹೊರಡ್ತಾರೆ ಗೋಲ್ಡ್ ನ ಶಾಪಿಗೆ. ಮತ್ತೆ ಹೆಣ್ಮಕ್ಳ ಶಾಪ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬಾ ಹೊತ್ತು ಟೈಮ್ ತಗೊಳ್ತಾರೆ. ಫೈನಲ್ ಆಗಿ ಒಂದು ಚೂಸೇ ಮಾಡ್ಬಿಡ್ತಾರೆ. ಅದರ ಬೆಲೆ ಬಂದು 3 ಲಕ್ಷ ಆಗುತ್ತೆ. ಸೊ ಇವರು ಚೆಕ್ ಅನ್ನ ಬರೆಯೋಕೆ ಹೋಗ್ತಾರೆ. ಆಗ ಚಿನ್ನದ ಮಾಲೀಕ ಹೇಳ್ತಾನೆ ಚೆಕ್ ನಲ್ಲಿ ಬರ್ದು ಹಣ ಕೊಡೋದು ಅಲೌಡ್ ಇಲ್ಲ ಅಂತ. ಸೊ ಇದಕ್ಕೆ ಅವರು ಕ್ಯಾಶ್ ತೆಗಿಯೋಕೆ ಅಂತ ವಾಪಸ್ ಹೋಗ್ತಾರೆ ಬ್ಯಾಂಕಿಗೆ. ಮತ್ತೆ ಹಣ ತಗೊಂಡು ಬರ್ತಾರೆ. ಭಾಸ್ಕರ್ ಬಂದು ಅವನ ಹೆಂಡತಿಗೆ ಹೇಳ್ತಾನೆ ಮೊದಲು ನಾವು ಡ್ರೆಸ್ ನ ಅಂಗಡಿಗೆ ಹೋಗೋಣ ಅಂತ. ಮತ್ತೆ ಡ್ರೆಸ್ ನ ಅಂಗಡಿ ರೀಚ್ ಆದ್ಮೇಲೆ ಭಾಸ್ಕರ್ ಅಲ್ಲಿನ ಕೆಲಸದವನಿಗೆ ಕೇಳ್ತಾನೆ ಇಲ್ಲಿ ಬಿಸ್ನೆಸ್ ಹೇಗೆ ಆಗುತ್ತೆ ಅಂತ. ಸೊ ವರ್ಕರ್ ಹೇಳ್ತಾನೆ ದಿನಕ್ಕೆ 3 lakhs ಬಿಸ್ನೆಸ್ ಆಗುತ್ತೆ. ಮತ್ತೆ ದೊಡ್ಡ ದೊಡ್ಡ ಫೆಸ್ಟಿವಲ್ ಇರುವಾಗ 7 ಲಕ್ಷ ತನಕ ಸಂಪಾದನೆ ಆಗುತ್ತೆ ಅಂತ. ಸೊ ಆಗ ಭಾಸ್ಕರ್ ಹೇಳ್ತಾನೆ ನಿನ್ನ ಒಂದು ದಿನದ ಬಿಸ್ನೆಸ್ ಅನ್ನ ನಾನು 1 ಗಂಟೆಯಲ್ಲಿ ಮುಗಿಸಿದ್ರೆ ನಾನು ಯಾವ ರೇಂಜ್ ಗೆ ಶಾಪಿಂಗ್ ಮಾಡ್ತೀನಿ ಅಂತ ನೀನು ನೆನ್ಸ್ಕೊಂಡು ಇರೋಲ್ಲ ಅಂತ. ಮತ್ತೆ ಭಾಸ್ಕರ್ ಬ್ಯಾಗ್ ಅನ್ನು ಓಪನ್ ಮಾಡ್ತಾನೆ. ನೋಡಿದಾಗ ಲಕ್ಷ ಲಕ್ಷ ಹಣಗಳು. ಎಲ್ಲರ ರಿಯಾಕ್ಷನ್ ಹೇಗಿರುತ್ತಂದ್ರೆ ಅದನ್ನ ವ್ಯಕ್ತಪಡಿಸೋಕೆನೆ ಆಗೋದಿಲ್ಲ. ಅಷ್ಟು ಹಣನ ನೋಡಿ ಅಲ್ಲಿದ್ದ ಮ್ಯಾನೇಜರ್ ಎತ್ಕೊಂಡು ಬರ್ತಾನೆ. ಮತ್ತೆ ಹೇಳ್ತಾನೆ ನಿಮ್ಗೇನ್ ಬೇಕೋ ಏನು ಬೇಕಾದ್ರೂ ತಗೊಳ್ಳಿ ಅಂತ. ಮತ್ತೆ ಅಲ್ಲಿ ಎಲ್ಲ ಶಾಪ್ ಪರ್ಚೇಸ್ ಮಾಡ್ತಾರೆ. ಮತ್ತೆ ವಾಪಸ್ ಬ್ಯಾಂಕ್ ಹೋಗಿ ಕ್ಯಾಶ್ ತಗೊಂಡ್ ಬರ್ತಾನೆ. ಮತ್ತೆ ಈ ಸಲ ಕಾಸ್ಟ್ಲಿ ಆದ ಕಾರ್ ನಲ್ಲಿ ಬರ್ತಾನೆ. ಅಲ್ಲಿಂದ ಹೊರಡ್ತಾರೆ ಚಿನ್ನದ ಅಂಗಡಿಯ ವಾಪಸ್ಸು. ಸೊ ಇವನು ಬರ್ತಿದ್ದಂಗೆನೆ ಚಿನ್ನದ ಅಂಗಡಿಯವನು ಬಿಡಿ ಅವನ ಮ್ಯಾನೇಜರ್ ಶಾಕ್ ಆಗ್ಬಿಡ್ತಾನೆ. ಮತ್ತೆ ಭಾಸ್ಕರ್ ಹೇಳ್ತಾನೆ ಇಡೀ ಚಿನ್ನದ ಅಂಗಡಿನೇ ಖರೀದಿ ಮಾಡ್ಬಿಡ್ತೀನಿ ಅಂತ. ಆಗ ಅವನ ಕ್ಯಾಶ್ ಅಷ್ಟು ಇರೋದಿಲ್ಲ. ಅಲ್ಲಿನ ಮ್ಯಾನೇಜರೇ ನಾ ಈ ತರ ಬಂದು ಇಲ್ಲಿ ಚೆಕ್ ಕೂಡ ನಡೆಯುತ್ತೆ ಅಂತ ಹೇಳ್ತಾನೆ. ಆಗ ಭಾಸ್ಕರ್ ಹೇಳ್ತಾನೆ ಇದು ಭಾರತ ಅಂದ್ರೆ ವಸ್ತುಗಳು ಬೇಕಂದ್ರೆ ದುಡ್ಡಿನಿಂದ ಕೊಂಡ್ಕೋಬೇಕು, ಅದೇ ರೆಸ್ಪೆಕ್ಟ್ ಬೇಕಂದ್ರೆ ದುಡ್ಡು ನಮ್ಮ ಮೈಯಲ್ಲಿ ಕಾಣಿಸ್ಬೇಕು ಅಂತ. ಮತ್ತೆ ವೇಟ್ ಸ್ಟೋರಿ ಎಂಡ್ ಆಗಿದೆ ಅಂತ ತಿಳ್ಕೊಂಡ್ರ ಆದ್ರೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುದು ಇಲ್ಲಿಂದ. ಭಾಸ್ಕರ್ ಬರ್ತಾನೆ ಆಂಟನಿನ ಫ್ರೆಂಡ್ ನ ಬಳಿಗೆ. ಮತ್ತೆ ಅವನ ಫ್ರೆಂಡ್ ಹೇಳ್ತಾನೆ ನಿಮ್ಮ ಬಳಿ ಇಷ್ಟು ಹಣ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ನವರು ಬರೋ ಸಾಧ್ಯತೆ ಇದೆ. ಸೊ ಇದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮದೇ ಒಂದು ಪ್ರೈವೇಟ್ ಕಂಪನಿಯನ್ನ ಮಾಡಬೇಕು. ಮತ್ತೆ ನಿಮ್ಮ ಹತ್ರ ಇರೋ ಹಣವನ್ನ ಮಲೇಷ್ಯಾ, ಸಿಂಗಾಪುರ್ ಹೀಗೇನೆ ಹಲವಾರು ದೇಶಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಭಾಸ್ಕರ್ ರೆಡಿ ಆಗ್ತಾನೆ ನೆಕ್ಸ್ಟ್ ಡೇನೆ ಮತ್ತೆ ಒಂದು ಪ್ರೈವೇಟ್ ಕಂಪನಿಯನ್ನ ಮಾಡ್ತಾನೆ. ಮತ್ತೆ ಅದರ ಹೆಸರು ಸುಮತಿ ಹೋಮ್ ಮೇಡ್ ಫುಡ್ಸ್ ಅಂತ. ಎಲ್ಲರೂ ತಿಳ್ಕೊಂಡಿರ್ತಾರೆ ಇದೊಂದು ಫುಡ್ ಬ್ರಾಂಚ್ ಅಂತ. ಆದ್ರೆ ನಿಜವಾಗಿ ಇದು ಮನಿ ಟ್ರಾನ್ಸ್ಫರ್ ಮಾಡೋ ಪ್ಲೇಸ್ ಇದ್ದಾಗೆ. ಸೊ ಇವನ ಹೆಂಡತಿಯಲ್ಲಿ ಹೋಮ್ ಮೇಡ್ ಐಟಮ್ಸ್ ಅನ್ನ ಸೆಲ್ ಮಾಡ್ತಾಳೆ. ಮತ್ತೆ ಭಾಸ್ಕರ್ ಲಕ್ಷಕ್ಕೆ ಲಕ್ಷ ಸಂಪಾದನೆ ಮಾಡ್ತಾನೆ. ಆಚಿಂದ ಶೇರ್ ಮಾರ್ಕೆಟ್, ಇನ್ನೊಂದ್ ಕಡೆ ಸ್ಟಾಕ್ ಮಾರ್ಕೆಟ್, ಹೀಗೇನೆ ಹಲವಾರು ರೀತಿಯಲ್ಲಿ ಇವನು ಬಿಸ್ನೆಸ್ ಮಾಡಿ ಲಕ್ಷದಿಂದ ಕೋಟಿಯನ್ನ ಸಂಪಾದಿಸ್ತಾನೆ. ಮತ್ತೆ ಇಲ್ಲಿಂದ ಇವನ ಬದಲಾವಣೆ ಕಾಣುತ್ತೆ. ಅದೇನು ಹೇಳ್ತಾರಲ್ಲ ಹಣ ಹೆಚ್ಚಾದಾಗ ಅಹಂಕಾರ ಕೂಡ ಹೆಚ್ಚಾಗುತ್ತೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಭಾಸ್ಕರ್ ಕೂಡ ಅಹಂಕಾರಿ ಆಗ್ಬಿಡ್ತಾನೆ. ಎಲ್ಲಾ ವಿಷಯಗಳಲ್ಲಿ ಕೂಡ ತಾಳ್ಮೆ ಕಳ್ಕೊಳ್ತಾನೆ. ಕೇವಲ ಹಣದ ಮೇಲೆ ಫೋಕಸ್ ಮಾಡ್ತಾನೆ. ಮತ್ತೆ ಒಂದಿನ ಅವನ ಮನೆ ಹತ್ರ ಫುಲ್ ಟ್ರಾಫಿಕ್ ಆಗಿರುತ್ತೆ. ಭಾಸ್ಕರ್ ಅಲ್ಲಿರೋ ಎಲ್ಲ ಮನೆಗಳಿಗೆ 3600 ಡೈಲಿ ಕೊಟ್ಟಿರ್ತಾನೆ ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡೋಕೆ. ಆದ್ರೂ ಇವನು ಕಾರಲ್ಲಿ ಹೋಗ್ತಿರುವಾಗ ಪಟೇಲ್ ಬಾಯ್ ಸಿಗ್ತಾನೆ. ಮತ್ತೆ ಅವನ ಕೋಪದಿಂದ ಏನೆಲ್ಲ ಬೈದು ಕೊನೆಗೆ ಅವನ ಸ್ಕೂಟರ್ ಅನ್ನೇ ಮುರಿದಾಕ್ತಾನೆ. ಆಗ ಭಾಸ್ಕರ್ನ ಹೆಂಡತಿ ಬಂದು ಹೇಳ್ತಾಳೆ ನಿಮ್ಗೆ ಹಣದ ಸೊಕ್ಕು ಹೆಚ್ಚಾಗಿದ್ಯಾ ಅಂತ. ಆಗ ಭಾಸ್ಕರ್ ಈಗೂ ಅಲ್ಲಿ ಹೇಳ್ತಾನೆ ನೀನಿಷ್ಟು ಶ್ರೀಮಂತರಾಗಿ ಬದುಕಿರೋಕೆ ಕಾರಣ ನಾನು ಅಂತ. ಸೊ ನೆಕ್ಸ್ಟ್ ಡೇ ಆಗುತ್ತೆ. ಮತ್ತೆ ಕಟರಿಯ ಬ್ಯಾಂಕ್ ನ ಮ್ಯಾನೇಜರ್ ಭಾಸ್ಕರ್ನ ಬಳಿ ಬರ್ತಾನೆ. ಮತ್ತೆ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳ್ತಾನೆ. ಭಾಸ್ಕರ್ ಹೇಳ್ತಾನೆ ಒಳ್ಳೆ ನಡೀತಿದೆ, ನಿಮ್ಮ ಬ್ಯಾಂಕ್ ನಿಂದ ನಮ್ಗೆ 90 ಕೋಟಿಯಷ್ಟು ಪ್ರಾಫಿಟ್ ಆಗಿದೆ ಅಂತ. ಆಗ ಕಟರಿಯ ಬ್ಯಾಂಕ್ ನ ಮ್ಯಾನೇಜರ್ ಹೇಳ್ತಾನೆ ಸರ್ ಏನ್ ಹೇಳ್ತಿದ್ದೀರಾ, ನಮ್ಮದು ಟೋಟಲ್ ಆಗಿರೋದೇ 8 ರಿಂದ 9 crore ಹೆಚ್ಚಂದ್ರೆ. ಆಗ ಟ್ರಾನ್ಸಾಕ್ಷನ್ ನ ರಿಸಿಪ್ಟ್ ಅನ್ನ ತೋರಿಸ್ತಾನೆ. ಮತ್ತೆ ಅದನ್ನ ನೋಡಿ ಆ ಬ್ಯಾಂಕ್ ಮ್ಯಾನೇಜರ್ ಗೆ ಮಾತ್ರ ಶಾಕ್ ಆಗ್ಬಿಡುತ್ತೆ. ಕೈಯೆಲ್ಲ ನಡುಗೋಕೆ ಶುರುವಾಗುತ್ತೆ. ಕಟಾರಿಯ ಬ್ಯಾಂಕ್ ನ ಮ್ಯಾನೇಜರ್ ಹೇಳ್ತಾನೆ ಇದರಲ್ಲಿರೋ ಎಲ್ಲ ಟ್ರಾನ್ಸಾಕ್ಷನ್ ಗಳು ಕೂಡ ಫೇಕ್ ಆಗಿದೆ. ಇವರು ನನ್ನ ಸೈನ್ ಅನ್ನು ಕೂಡ ಫೇಕ್ ಆಗಿ ಮಾಡಿ ನನ್ನನ್ನ ಸಿಕ್ಕಾಕಿಸಿದ್ದಾರೆ ಅಂತ. ಒಂದು ವೇಳೆ ಈ ವಿಷಯ ಹೊರಗೆ ಎಕ್ಸ್ಪೋಸ್ ಆದ್ರೆ ಹರ್ಷ ಮೇಯರ್ ಮಾತ್ರ ಅಲ್ಲ, ಜೊತೆಗೆ ನಾವು ಕೂಡ ಜೈಲಿಗೆ ಹೋಗ್ತೀವಿ ಅಂತ. ಸೊ ಇದನ್ನ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಬೇಡಿ ಅಥವಾ ಯಾವ ತರ ಹೇಳಕ್ ಹೋಗ್ಬೇಡಿ ಅಂತ ಹೇಳ್ತಾನೆ. ಮತ್ತೆ ಒಂದು ವೇಳೆ ಈ ದಂಧೆನ ಹೀಗೇನೆ ಕಂಟಿನ್ಯೂ ಮಾಡಿದ್ರೆ ಭಾರತದ ಆರ್ಥಿಕ ಸ್ಥಿತಿಗೆ ತೊಂದರೆ ಆಗುತ್ತೆ ಅಂತ. ಸೊ ಆಗ ಭಾಸ್ಕರ್ಗೆ ರಿಯಲೈಸ್ ಆಗುತ್ತೆ ಇಲ್ಲಿ ಹೈ ಕ್ಲಾಸ್ ಕಳ್ಳತನ ಆಗ್ತಿದೆ ಅಂತ. ಮತ್ತೆ ಈ ಕಟಾರಿಯ ಬ್ಯಾಂಕ್ ನ ಮ್ಯಾನೇಜರ್ ಮುಂಚೆನೆ ಪ್ಯಾನಿಕ್ ಆಗಿರ್ತಾನೆ. ಮತ್ತೆ ಅವನು ಸ್ವಲ್ಪ ಹಾರ್ಟ್ ಪೇಷಂಟ್ ಬೇರೆ ಆಗಿರ್ತಾನೆ. ಮತ್ತೆ ಬೆಳಿಗ್ಗೆ ಅವನು ಮಾತ್ರೆ ಕೂಡ ನುಂಗಿರಲ್ಲ. ಸೊ ಮೆಟಿಲ್ ಹತ್ರ ಬರ್ತಿರ್ತಾನೆ.
ಮಾಡ್ತಿದ್ದಂಗೆ ಅಲ್ಲೇ ಬಿದ್ದು ಬಿಡ್ತಾನೆ. ನೋಡಿದಾಗ ಸ್ಪಾಟ್ ನಲ್ಲೇ ಡೆತ್ ಆಗಿರುತ್ತೆ. ಮತ್ತೆ ಅವನನ್ನ ಡಾಕ್ಟರ್ ನ ಬಳಿ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಕೂಡ ಹೇಳ್ತಾರೆ ಇವನು ಸ್ಪಾಟ್ ಡೆತ್ ಆಗಿದ್ದಾನೆ ಅಂತ. ಮತ್ತೆ ಅಲ್ಲೇ ಸೂರಜ್ ಕೂಡ ಇರ್ತಾನೆ. ಭಾಸ್ಕರ್ ಬಂದು ಹೇಳ್ತಾನೆ ಇವನ ಡೆತ್ ಗೆ ನಮ್ಮಿಬ್ಬರ ಸ್ವಾರ್ಥಿತನ ಕಾರಣ ಅಂತ. ಸೂರಜ್ ಹೇಳ್ತಾನೆ ನಾವೇನ್ ಮಾಡಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಹೆಚ್ಚು ಹಣ ಬರೋದು, ಮತ್ತೆ ನೀವು ಏನೇ ಮಾಡಿದ್ರು ಇದನ್ನ ತಡೆಯೋಕೆ ಆಗೋದಿಲ್ಲ. ಸೊ ಅಲ್ಲಿಂದ ಹೋಗ್ತಾನೆ. ಮತ್ತೆ ಭಾಸ್ಕರ್ ಮನೆಗೆ ಬಂದಿರ್ತಾನೆ. ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ಅದು ಕೂಡ ಪೊಲೀಸರಿಂದ. ಅದೇನಂದ್ರೆ ನಿಮ್ಮ ಫ್ರೆಂಡ್ ಸಾಂಬಾ ಇಲ್ಲಿಗಲ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ, ಸೊ ಹಾಗೆ ಅವನು ಜೈಲಲ್ಲಿ ಇದ್ದಾನೆ ಅಂತ. ಸೊ ಭಾಸ್ಕರ್ ಬಂದು ಆಗಿಂದ ಆಗನೆ ಹೊರಡ್ತಾನೆ ಜೈಲಿಗೆ. ಅಲ್ಲಿನ ಪೊಲೀಸ್ ಹೇಳ್ತಾನೆ ಇವನು ಸ್ಮಗ್ಲಿಂಗ್ ಹಾಗೂ ಈ ತರ ಕೇಸ್ಗಳಲ್ಲಿ ಇದ್ದಾನೆ, ಸೊ ಇವನನ್ನ ಬಿಡುಗಡೆ ಮಾಡೋದಂತೂ ಇಂಪಾಸಿಬಲ್ ಅಂತ. ಮತ್ತೆ ಭಾಸ್ಕರ್ ಅಲ್ಲಿ ಹಣ ಇಟ್ಬಿಡ್ತಾನೆ, ಅಂದ್ರೆ ಲಂಚ ಕೊಟ್ಬಿಡ್ತಾನೆ. ಮತ್ತೆ ಸಾಂಬಾನ ಜೈಲಿನಿಂದ ಬಿಡಿಸ್ತಾನೆ. ಮತ್ತೆ ಸಾಂಬಾ ಇದಕ್ಕೆ ಕೃತಜ್ಞತೆನ ಸಲ್ಲಿಸ್ತಾನೆ. ಮತ್ತೆ ಅಲ್ಲಿಗೆ ಸೀನ್ ಚೇಂಜ್ ಆಗುತ್ತೆ. ಭಾಸ್ಕರ್ ಅವನ ಹೆಂಡತಿಯ ಮನೆಗೆ ಹೋಗಿರ್ತಾನೆ. ವಿಷಯ ಏನಂದ್ರೆ ಅವನ ಹೆಂಡತಿನ ತಮ್ಮ ಜಾಬ್ ಅನ್ನು ಕಳ್ಕೊಂಡಿರ್ತಾನೆ. ಒಂದು ಟೈಮ್ ನಲ್ಲಿ ಅವನು ಭಾಸ್ಕರನ್ನ ಇಗ್ನೋರ್ ಮಾಡ್ತಿದ್ದ, ಆದ್ರೆ ಅವನೇ ಈಗ ಜಾಬ್ ಕೇಳ್ತಿದ್ದಾನೆ. ಸೊ ಇದನ್ನ ನೋಡಿ ಅವನ ಹೆಂಡತಿಯ ತಾಯಿಗೆ ಉರಿಯುತ್ತೆ. ಅವನಿಗೆ ಹೇಗಾದ್ರೂ ಮಾಡಿ ಜಾಬ್ ಅನ್ನ ಕೊಡ್ಸು ಅಂತ ಹೇಳ್ತಾಳೆ. ಮತ್ತೆ ನಿನ್ ಗಂಡ ತಾನೆ ಕನ್ವಿನ್ಸ್ ಮಾಡು ಅಂತ ಹೇಳ್ತಾಳೆ. ಆಗ ಸುಮತಿ ಹೇಳ್ತಾಳೆ ಅದು ಅವರ ದುಡ್ಡು, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಅವಳ ತಾಯಿ ಹೇಳ್ತಾಳೆ ಅದು ಅವನ ದುಡ್ಡು ಆದ್ರೂ ಕೂಡ ಹೋಮ್ ಮೇಡ್ ಫುಡ್ ಅಂಗಡಿಯಿಂದ ಸಂಪಾದಿಸಿದ ಹಣ ನಿನ್ನದಲ್ವಾ ಅಂತ. ಸೊ ಆಗ ಸುಮತಿ ಹೇಳ್ತಾಳೆ ಒಂದು ಕಾಲದಲ್ಲಿ ನಾವೆಲ್ಲ ಕಷ್ಟ ಪಡ್ತಿರುವಾಗ ನೀವೆಲ್ಲಿ ನಮ್ಗೆ ಸಹಾಯ ಮಾಡಿದ್ರಿ ಅಂತ. ಆಗ ಅವಳ ತಾಯಿ ಹೇಳ್ತಾಳೆ ನಿನ್ಗೆ ಈಗ ದುಡ್ಡು ಇದೆ ಅಂತ ಸೊಕ್ಕನಲ್ಲಿ ಮಾತಾಡ್ತಿದ್ಯಾ ಅಂತ. ಮತ್ತೆ ನಿನ್ನ ಹತ್ರ ಇಷ್ಟು ದುಡ್ಡು ಕಾರಣ ನಾನು ಕೊಟ್ಟಿರೋ ಹೋಮ್ ಮೇಡ್ ಫುಡ್ ನ ಪ್ಲಾನ್. ಸೊ ಸುಮತಿ ಅಲ್ಲಿಂದ ಹೋಗ್ತಾಳೆ ಭಾಸ್ಕರ್ನ ಹಿಡ್ಕೊಂಡು. ಮತ್ತೆ ಸುಮತಿ ಹೋಮ್ ಮೇಡ್ ಫುಡ್ ಅಂಗಡಿಯನ್ನ ಕಂಪ್ಲೀಟ್ ಆಗಿ ಒಡೆದಾಕ್ತಾಳೆ. ಭಾಸ್ಕರ್ ಕೇಳ್ತಾನೆ ಯಾಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ. ಆಗ ಸುಮತಿ ಹೇಳ್ತಾಳೆ ನನಗೆ ನಿಜವಾಗಿ ಇಷ್ಟು ಕೋಪ ಬಂದ ಕಾರಣ ಏನಂದ್ರೆ ನನ್ನ ತಾಯಿಯಿಂದ ಅಲ್ಲ, ಬದಲಾಗಿ ನಿನ್ನ ನಡವಳಿಕೆಯಿಂದ ಅಂತ. ನನ್ಗೆ ಮುಂಚಿನ ಭಾಸ್ಕರ್ ಬೇಕು, ಈಗಿನ ಭಾಸ್ಕರ್ ಅಲ್ಲ ಅಂತ ಹೇಳ್ತಾಳೆ. ಮತ್ತೆ ಇವನು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಮನೆಯಲ್ಲಿ ಯಾವತ್ತೂ ಮಾತಾಡದೇ ಇದ್ದಿರೋ ಅವನ ತಂದೆ ಇವನನ್ನ ಮಾತಾಡಿಸ್ತಾರೆ. ಮತ್ತೆ ಹೇಳ್ತಾನೆ ಇಲ್ಲಿಗ್ ಬಾ ಅಂತ ಕರೆದು ಅವನ ಲಾಟ್ರಿ ಟಿಕೆಟ್ ನ ಡಾಕ್ಯುಮೆಂಟ್ ಅನ್ನ ತೋರಿಸ್ತಾನೆ. ಆಗ ಭಾಸ್ಕರ್ ಅದನ್ನ ಸ್ವಲ್ಪ ತಪ್ಪಿಸೋಕೆ ನೋಡ್ತಾನೆ. ಆಗ ಅವನ ತಂದೆ ಹೇಳ್ತಾನೆ ನಾನು ರಿಟೈರ್ಡ್ ಚಾರ್ಟರ್ಡ್ ಅಕೌಂಟ್ ಅಂತ ನೆನಪಿಟ್ಕೋ, ನನ್ನನ್ನು ಮಂಗ ಮಾಡೋಕೆ ಆಗೋದಿಲ್ಲ ಅಂತ. ಒಂದು ಕಾಲದಲ್ಲಿ ನಿಂಗೆ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇತ್ತು, ಮತ್ತೆ ಈಗ ಆ ದುಡ್ಡಿನ ಅವಶ್ಯಕತೆ ಇಲ್ಲ, ಆದ್ರೂ ನೀನು ಇದನ್ನ ಚಟ ಆಗಿ ತಗೊಂಡಿದ್ಯಾ. ಆಗ ಭಾಸ್ಕರ್ ಹೇಳ್ತಾನೆ ನಾನು ಇದನ್ನೆಲ್ಲ ಫ್ಯಾಮಿಲಿಗೋಸ್ಕರ ಮಾಡ್ದೆ ಅಂತ. ಅವನ ತಂದೆ ರಿಪ್ಲೈ ಮಾಡ್ತಾನೆ ಮೊದಲು ಎಲ್ಲರೂ ಫ್ಯಾಮಿಲಿಗೋಸ್ಕರ ಅಂತಾನೆ ಮಾಡ್ತಾರೆ, ಆದ್ರೆ ಬರ್ತಾ ಬರ್ತಾ ಅವರನ್ನ ಅವರೇ ಮರ್ತು ಹೋಗ್ತಾರೆ. ಸೊ ಇಲ್ಲಿಗೆ ಭಾಸ್ಕರ್ಗೆ ರಿಯಲೈಸ್ ಆಗುತ್ತೆ ಇವನೆಷ್ಟು ತಪ್ಪು ಮಾಡಿದಾನೆ ಅಂತ. ಮತ್ತೆ ಅದರ ನೆಕ್ಸ್ಟ್ ಡೇನೆ ಎಲ್ಲ ಡೀಲ್ ಅನ್ನು ಕೂಡ ಸ್ಟಾಪ್ ಮಾಡಿ ಬಿಡ್ತಾನೆ. ಅವನ ತಂದೆಯ ಮಾತಿನ ಪ್ರಕಾರನೇ ನಡೀತಾನೆ. ಮತ್ತೆ ಇವನು ಎಲ್ಲರ ಹತ್ರ ಒಳ್ಳೆ ರೀತಿ ನಡ್ಕೊಳ್ತಾನೆ. ಮತ್ತೆ ಸಿಂಪಲ್ ಆಗಿ ಜೀವನನ ಬದುಕ್ತಾನೆ. ಮತ್ತೆ ಸಂತೋಷದಿಂದ ಜೀವನನ ನಡೆಸ್ತಾನೆ. ಮತ್ತೆ ಅದೊಂದು ದಿನ ಸೂರಜ್ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾನೆ, ನಮ್ಗೆ ಬ್ಯಾಂಕ್ ರಿಸಿಪ್ಟ್ ಕೊಡ್ತಿಲ್ಲ ಅಂತ. ಇದಕ್ಕೆ ಭಾಸ್ಕರ್ನ ಹತ್ರ ಮ್ಯಾನೇಜರ್ ಹೇಳ್ತಾನೆ ಯಾಕೆ ಇವನಿಗೆ ಬ್ಯಾಂಕ್ ರಿಸಿಪ್ಟ್ ಅನ್ನ ಕೊಡ್ಲಿಲ್ಲ ಅಂತ. ಭಾಸ್ಕರ್ ಹೇಳ್ತಾನೆ ನಾನು ಯಾಕೆ ಬೇಕು ಅಂತ. ಮ್ಯಾನೇಜರ್ ಹೇಳ್ತಾನೆ ನೀವು ನಿಮ್ಮ ಲಿಮಿಟ್ ಅನ್ನ ಕ್ರಾಸ್ ಮಾಡಿದೀರಿ ಅಂತ. ಭಾಸ್ಕರ್ ಹೇಳ್ತಾನೆ ನಾನು ಈಗಿಂದೀಗನೇ ಕೆಲಸನ ಬಿಡೋಕೆ ರೆಡಿ ಇದ್ದೀನಿ ಅಂತ. ಮತ್ತೆ ಇದು ನನ್ನ ರಿಸೈನ್ ಮಾಡೋ ಡಾಕ್ಯುಮೆಂಟ್ ಅಂತ ತೋರಿಸ್ತಾನೆ. ಸೊ ಇಷ್ಟೆಲ್ಲ ಹೇಳಿ ಅವನು ಬ್ಯಾಂಕಿಗೆ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾನೆ ಮನೆಗೆ. ಬೆಳಿಗ್ಗೆ ಹೇಳ್ತಿದ್ದಂಗೆ ಜಾಗಿಂಗ್ ಮಾಡಕ್ಕೆ ಶುರು ಮಾಡ್ತಾನೆ. ಮತ್ತೆ ಅಲ್ಲಿಂದನೇ ಈ ಸಿಬಿಐ ಇನ್ವೆಸ್ಟಿಗೇಟರ್ಸ್ ಅನ್ನ ಮೀಟ್ ಆಗೋದು ಅಂತ ಹೇಳ್ತಾನೆ. ಸೊ ಇದು ಇಷ್ಟು ಇವನ ಸ್ಟೋರಿ ಆಗಿತ್ತು. ಸಿಬಿಐ ಇನ್ವೆಸ್ಟಿಗೇಟರ್ ಅವನ ಹತ್ರ ಕೇಳ್ತಾನೆ ಅದೇಗೆ ನೀನು ಒಂದೇ ಒಂದು ಎವಿಡೆನ್ಸ್ ಕೂಡ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಎಲ್ಲ ಬಿಸ್ನೆಸ್ ಮಾಡ್ತಿದ್ದೆ ಅಂತ. ನಿನ್ನ ಜೈಲಿಗೆ ಹಾಕೋಕೆ ಕೂಡ ನಮ್ಮ ಹತ್ರ ಯಾವುದೇ ಪ್ರೂಫ್ ಕೂಡ ಇಲ್ಲ, ಆದ್ರೆ ನಮ್ಗೆ ಸಿಬಿಐ ನವರಿಗೆ ಈಗೋ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ನಿನ್ನ ಟ್ರಾನ್ಸಾಕ್ಷನ್ ನ ಲಿಸ್ಟ್ ನಮ್ಮ ಹತ್ರ ಇದೆ, ಸೊ ನಿನ್ನೆ ಅಕೌಂಟ್ ಅನ್ನ ನಾವು ಫ್ರೀಸ್ ಮಾಡಿ ಹಾಕ್ಬಿಡ್ತೀವಿ ಅಂತ. ಮತ್ತೆ ನೀವು ಹಣಕ್ಕಾಗಿ ಅಲಿತೀರಿ. ಭಾಸ್ಕರ್ ಹೇಳ್ತಾನೆ ಹಾಗಾದ್ರೆ ನಿಮ್ಮೆಲ್ಲರ ಕಣ್ಣು ನನ್ನ ದುಡ್ಡಿನ ಮೇಲೆ ಇತ್ತ ಅಂತ. ಸೊ ಹೀಗೆ ಅವನನ್ನ ಕರ್ಕೊಂಡು ಹೋಗ್ತಾನೆ. ನೋಡುವಾಗ ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೆಯುತ್ತೆ. ಅದೇನಂದ್ರೆ ಅವನ ಬ್ಯಾಂಕ್ ನ ಮ್ಯಾನೇಜರ್ ಚೇರ್ಮನ್ ಎಲ್ಲರೂ ಕೂಡ ಸೇರಿ ಈ ಇನ್ವೆಸ್ಟಿಗೇಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ, ಅದು ಕೂಡ ಇವನ ಹಣಕ್ಕಾಗಿ. ಅಲ್ಲಿನ ಚೇರ್ಮನ್ ಹೇಳ್ತಾನೆ ನೀನು ಶೇರ್ ಮಾರ್ಕೆಟ್ ನಲ್ಲಿ ನಾಯಿ ದುಡ್ದಂಗ್ ದುಡ್ದಿದೀಯಾ, ಸಡನ್ ಆಗಿ ನೀನು ಹರ್ಷ ಮೆಹ್ರಾನ ಕಾಂಟ್ರಾಕ್ಟ್ ಅನ್ನು ತೆಗೆದಿದೀಯಾ, ಮತ್ತೆ ನಮ್ಮ ಬ್ಯಾಂಕಿಗೆ ಕೂಡ ಫ್ರಾಡ್ ಕೇಸ್ ನ ಬಗ್ಗೆ ಕಂಪ್ಲೇಂಟ್ ಮಾಡಿದೀಯಾ. ಸೊ ಇದಕ್ಕೆಲ್ಲ ಒಂದೇ ಆಪ್ಷನ್ ಇರೋದು ನಿನ್ನ ಬ್ಯಾಂಕ್ ನಲ್ಲಿರೋ ಎಲ್ಲ ಹಣವನ್ನ ನನ್ಗೆ ಕೊಡ್ಬೇಕು ಅಂತ. ಮತ್ತೆ ಇದಕ್ಕೆ ನಿನ್ನ ಅಗ್ರಿಮೆಂಟ್ ನ ಸೈನ್ ಬೇಕು. ಆದ್ರೆ ಆಗ ಭಾಸ್ಕರ್ ಹಿಂದೆ ಮುಂದೆ ನೋಡದೆ ಸೀದಾ ಸೈನ್ ಹಾಕಿ ಬಿಡ್ತಾನೆ ಎಲ್ಲ ಪೇಜ್ ಗಳಿಗೆ. ಮತ್ತೆ ಚೇರ್ಮನ್ ಹೇಳ್ತಾನೆ ಭಾಸ್ಕರ್ ನಿಮ್ಗೆ ಬೇಜಾರಾಗ್ಲಿಲ್ವಾ ಅಂತ. ಆಗ ಭಾಸ್ಕರ್ ಹೇಳ್ತಾನೆ ಜೂಜಾಟ ಮಾಡಿರೋ ಹಣ ಇದು, ಮತ್ತೆ ಜೂಜಾಟದಲ್ಲಿ ವಾಪಸ್ ಹೋಗಿದೆ, ಇದನ್ನ ನನಗೆ ತಂದೆ ಮುಂಚೆನೆ ಹೇಳಿದ್ರು, ಈ ಸಮಯದಲ್ಲಿ ಬೇಜಾರಾಗೋಕೆ ಯಾವುದೇ ಅರ್ಥ ಇಲ್ಲ. ಸೊ ಇಷ್ಟೆಲ್ಲ ಹೇಳಿ ಅವನಲ್ಲಿಂದ ಹೊರಡ್ತಾನೆ. ಸೊ ಆಗ ಚೇರ್ಮನ್ ಹೇಳ್ತಾನೆ ಮ್ಯಾನೇಜರ್ ಹತ್ರ ನೋಡಿದ್ಯಾ ಅವನನ್ನ, ಅವನ ಎಲ್ಲ ಹಣ ಕಳ್ಕೊಂಡ, ಆದ್ರೆ ಅವನಿಗೆ ನೆಮ್ಮದಿ ಸಿಕ್ತು. ಮತ್ತೆ ನಾವು ಹಣ ತಗೊಂಡಿದೀವಿ, ನಮ್ಗೆ ಚಿಂತೆ ಇರುತ್ತೆ ಯಾರಾದ್ರೂ ಕದೀತಾರ ಅಂತ. ಮತ್ತೆ ಈ ಸ್ಟೋರಿ ಮಿಡಲ್ ಕ್ಲಾಸ್ ಇಂಡಿಯನ್ ಮ್ಯಾನ್ ಅದು ಅಂತ. ಸೊ ನೆಕ್ಸ್ಟ್ ಆಗುತ್ತೆ ಮತ್ತೆ ಇಲ್ಲಿ ಸೀನ್ ತೋರಿಸ್ತಾರೆ ಬ್ಯಾಂಕ್ ನದು. ಭಾಸ್ಕರ್ ಸೈನ್ ಮಾಡಿದ್ದ ಚೆಕ್ ಅನ್ನ 100 ಕೋಟಿ ಹಣವನ್ನ ಈಗನೇ ವಿತ್ಡ್ರಾ ಮಾಡಿ ಅಂತ ಮ್ಯಾನೇಜರ್ ಹೇಳ್ತಾನೆ. ಆದ್ರೆ ಇಲ್ಲಿ ಪ್ಲಾಟ್ ಟ್ವಿಸ್ಟ್ ಏನು ಅಂದ್ರೆ ಭಾಸ್ಕರ್ ಅವನ ಅಕೌಂಟ್ ಅನ್ನ ಆಲ್ರೆಡಿ 10 ದಿನ ಮುಂಚೆನೆ ಡಿಆಕ್ಟಿವೇಟ್ ಮಾಡಿರ್ತಾನೆ. ಮತ್ತೆ ಅವನು ಸೈನ್ ಮಾಡಿದ ಚೆಕ್ ನಲ್ಲಿರೋ ಡೇಟ್ ಬೇರೆ 3 ದಿನ ಹಿಂದಿನದ್ದು. ಆಗ ಮ್ಯಾನೇಜರ್ ಕಾಲ್ ಮಾಡ್ತಾನೆ ಚಾರ್ಮನ್ಗೆ. ಚಾರ್ಮನ್ ಇನ್ವೆಸ್ಟಿಗೇಟರ್ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ. ಮತ್ತೆ ಇನ್ನೊಂದು ಸೀನ್ ಅಲ್ಲಿ ಭಾಸ್ಕರ್ ಅವನ ಮನೆಯವರ ಜೊತೆ USA ಗೆ ಹೋಗ್ತಾನೆ. ಮತ್ತೆ ಅಲ್ಲಿ ಅವನ ಫ್ರೆಂಡ್ ಆಂಟನಿ ಕೂಡ ಇರ್ತಾನೆ. ಸೊ ಅವನೊಟ್ಟಿಗೆ ಸೇರಿ ವಾಪಸ್ ಅವರ ಬಿಸ್ನೆಸ್ ಶುರು ಹಚ್ಕೋತಾರೆ. ಈ ಸಲ USA ಅಲ್ಲಿ ಬೇರೆ ಇದ್ದಾರೆ, ಡಾಲರ್ಸ್ ನಲ್ಲಿ ಹಣ ಬರುತ್ತೆ. ಸೊ ಇಲ್ಲಿಂದ ಕೋಟ್ಯಾಂತರ ಹಣನ ಸಂಪಾದಿಸ್ತಾರೆ. ಮತ್ತೆ ಇದಾಗಿತ್ತು ಲಕ್ಕಿ ಭಾಸ್ಕರ್ ನ ಎಕ್ಸ್ಪ್ಲನೇಷನ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.